ಕಣ್ಣುಗಳ ಮುಚ್ಚಾಗಿ ಒಂದು ನಿಮಿಷ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಹೆಚ್ಚಾಗಿ ನನ್ನನ್ನು ತುಂಬಿಸು ನೀ. ಎಲ್ಲ ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಹೆಚ್ಚಾಗಿ ನನ್ನನ್ನು ತುಂಬು ನೀ. ಪರಿಶುದ್ಧಾತ್ಮನೇ 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 ಹೆಚ್ಚಾಗಿ ನನ್ನನ್ನು ತುಂಬು ನೀ. ಪರಿಶುದ್ಧಾತ್ಮನೇ ಓ ಗ್ಲೋರಿ. ದೇವರ ಆತ್ಮನು ಕೆಲವರು ತುಂಬಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ 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 ಹೆಚ್ಚಾಗಿ ನನ್ನನ್ನು ತುಂಬು. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಹೆಚ್ಚಾಗಿ ಪರಿಶುದ್ಧಾತ್ಮನೇ ಹೆಚ್ಚಾಗಿ ನನ್ನನ್ನು ಹೆಚ್ಚಾಗಿ ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ಕರ್ತನು ಕೆಲವರ ಮೇಲೆ ಕರ್ತನ ಕರ ಇಳಿದು ಬರ್ತಾನೆ. ಕರ್ತನು ಕೆಲವರು ಗುಣಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಕರ ಇಳಿದು ಬರ್ತಾ ಇದೆ. ಕೆಲವು ಬಾಂಡೇಜ್ಗಳು ಬಂಧನಗಳು ಬಿಚ್ಚಿಸ್ತಾ ಇದೆ. ಹಲ್ಲೆಲೂಯಾ. ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ಅತಿ ಹೆಚ್ಚಾಗಿ ಹೆಚ್ಚಾಗಿ ನನ್ನನ್ನು ತುಂಬು ನೀ. ಓ ಹೆಚ್ಚಾಗಿ ನನ್ನನ್ನು ತುಂಬು ನೀ. ಅತಿ ಹೆಚ್ಚಾಗಿ ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಹೆಚ್ಚಾಗಿ ನನ್ನನ್ನು ತುಂಬು ನೀ. ಹೆಚ್ಚಾಗಿ ಪರಿಶುದ್ಧಾತ್ಮನೇ ನನ್ನ ಪರಿಶುದ್ಧಾತ್ಮನೇ ಹೆಚ್ಚಾಗಿ ನನ್ನನ್ನು ತುಂಬು ನೀ. ಪರಿಶುದ್ಧಾತ್ಮನೇ ಸಾಯಂಕಾಲ ಸಮಯದಲ್ಲಿ ನಾವು ನಿನ್ನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೀವಿ. ನೀವಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಈ ಮೊದಲ ದಿನದ ಫಾಸ್ಟಿಂಗ್ ಪ್ರೇಯರ್ನ ನಾವು ನಿನಗೆ ಸಮರ್ಪಿಸ್ತಾ ಡೆಡಿಕೇಟ್ ಮಾಡ್ತಾ ಇದ್ವಿ. 21 ದಿನಗಳ ಕಾಲ ಅದ್ಭುತವಾಗಿ ನೀವು ನಡೆಸೋದಕ್ಕಾಗಿ ಸ್ತೋತ್ರ. ಒಂದೊಂದು ಸೆಕ್ಷನಲ್ಲಿ ಪ್ರತಿಯೊಂದು ಸೆಕ್ಷನ್ಗಳಲ್ಲಿ ನಿನ್ನ ಜನಗಳನ್ನ ಮುಟ್ಟೋದಕ್ಕಾಗಿ ಸ್ತೋತ್ರ. ಕೆಲವು ಕಟ್ಟುಗಳು ಕೆಲವು ಬಂಧನಗಳು ನೀವು ಬಿಚ್ಚೋದಕ್ಕಾಗಿ ಸ್ತೋತ್ರ. ಕರ್ತನೇ, ಒಂದು ತೆರೆದ ಬಾಗಿಲು, ಹಲ್ಲೆಲೂಯಾ, ಒಂದು ಓಪನ್ ಹೆವೆನ್, ಒಂದು ತೆರೆದ ಬಾಗಿಲು. ರೇಖೆ ಛೇ ಮರಬ. ಎಸ್ ಕರ್ತನೇ, ಒಂದು ತೆರೆದ ಬಾಗಿಲು. ಎಸ್, ನನ್ನ ಆತ್ಮದಲ್ಲಿ ದರ್ಶನ ನೋಡಿದ ತೆರೆದ ಬಾಗಿಲು ಈ ಸೇವೆಗಾಗಿ, ಈ ಸಭೆಗಾಗಿ, ನಿನ್ನ ಕುಟುಂಬಕ್ಕಾಗಿ, ನಿನ್ನ ವೈಯಕ್ತಿಕ ಜೀವಿತಕ್ಕಾಗಿ. ಓಪನ್ ಡೋರ್ ಒಂದು ಓಪನ್ ಹೆವೆನ್. ಹಲ್ಲೆಲೂಯಾ. ರೇಖೆ ಛೇ ಇಷ್ಟು ವರ್ಷಗಳ ಕಾಲ, ಓ ಈ ವರ್ಷದಲ್ಲಿ, ಓ ಹಲ್ಲೆಲೂಯಾ, ನಿನ್ನ ಆತ್ಮಿಕ ಜೀವಿತದಲ್ಲಿ ಕಾಣದ ಬಾಗಿಲುಗಳು ತೆರೆಯಲ್ಪಡದ ದೇವರಾತ್ಮ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಲವು ದರ್ಶನಗಳು ಕಾಣ್ತಾ ಇದ್ದೀರಾ, ಕೆಲವು ಬಾಗಿಲುಗಳು ತೆರೀತಾ ಇದೆ. ಓ ರಬನ ಸೆಕೆರಿ ಅಂದ ಬಾಬಾ. ಎಸ್, ಕೆಲವು ಬಾಗಿಲು ತೆರೀತಾ ಇದೆ. ಎಸ್, ತೆರೀತದೆ, ಬಾಗಿಲು ತೆರೀತಾ ಇದೆ. ಹಲ್ಲೆಲೂಯಾ. ಮೂವ್ ಅಪ್ ಗೋ. ದೈವ ಶಕ್ತಿ ಚಲಿಸ್ತಾ ಇದೆ.
ನಾನು ಕೆಲವು ದರ್ಶನ ಇಲ್ಲಿ ನೋಡ್ತಾ ಇದ್ದೀನಿ ಆತ್ಮಲ್ಲಿ, ಕೆಲವು ಬಾಗಿಲುಗಳು ತೆರೆತಾ ಇರೋದನ್ನ, ಕೆಲವು ನೀವು ದರ್ಶನಗಳು ಕಾಣ್ತಾ ಇದ್ದೀರಾ, ಬಾಗಿಲುಗಳು ತೆರೆತಾ ಇರೋದನ್ನ. ಹೋ, ಕರ್ತನ ಕರಮದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ಹಾಲಲೂಯ. ರೇಖೇಟಿ ನೀರಿ ಅಂದಲವ ಭಾಷೆಗಳಲ್ಲಿ ಹಾಲಲೂಯ. ಎಸ್ 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 ಹಾಲಲೂಯ. ಇನ್ನು ತೆರೆದ ಬಾಗಿಲಿಗಾಗಿ ಸ್ತೋತ್ರ. ಉಪವಾಸ ಪ್ರಾರ್ಥನೆ ದೇವರೇ, ಅನೇಕ ವರ್ಷಗಳಿಂದ, ತಿಂಗಳುಗಳಿಂದ, ರಕ್ಷಣೆಯ ದಿನಗಳಿಂದಲೂ ಮಾಡಿದ ಎಲ್ಲ ಪ್ರಾರ್ಥನೆಗಳಿಗೆ, ಸಭೆ ಮಾಡಿದ ಪ್ರಾರ್ಥನೆಗಳಿಗೆ, ದಾಸನು ಮಾಡಿದ ಪ್ರಾರ್ಥನೆಗಳಿಗೆ ನಿನ್ನ ಬಾಗಿಲನ್ನ ತೆರೀತಿ, ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್ ಆಮೆನ್. ಶಬ್ದವಾಗಿ ಕೈಗಳನ್ನು ತಟ್ಟಿ ನಾವು ಕರ್ತನ ಮಹಿಮೆಪಡಿ, ಶಬ್ದವಾಗಿ 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 ಹಲ್ಲೆಲೂಯ ಹಲ್ಲೆಲೂಯ. ಎಸ್ ಎಸ್ ಹೇಳ್ರಿ, ನನಗೋಸ್ಕರ ಒಂದು ಬಾಗಿಲು ತೆರಿತಿದೆ ಅಂತ ಹೇಳ್ರಿ, ಶಬ್ದವಾಗಿ ಹೇಳ್ರಿ. ನನಗೋಸ್ಕರ ಒಂದು ಬಾಗಿಲು ತೆರೀತಿದೆ ಅಂತ ಹೇಳ್ರಿ, ಶಬ್ದವಾಗಿ ಬಾಯಿ ತೆಗೆದು ಹೇಳ್ರಿ. ನನಗಾಗಿ ಬಾಗಿಲುಗಳು ತೆರೆಯಲ್ಪಡ್ತದೆ. ಹಾಲಲೂಯ. ದೇವರಾತ್ಮನ ಹೇಳ್ತಾ ಇದ್ದಾನೆ, ಬಾಗಿಲು ತೆರೆಯಲ್ಪಡ್ತದೆ. ರಿಬಾಲ ಸಂದಲವ. ಇಷ್ಟು ವರ್ಷಗಳು ನೀವು ಕಾಣದಂತೆ ಇರುವುದು, ಇಷ್ಟು ವರ್ಷಗಳು ನೋಡದಂತೆ ಇರುವುದು, ರಕ್ಷಣೆಯಿಂದ ಹೊಂದಿದ ದಿನಗಳಿಂದ ಇದುವರೆಗೂ ನೀವು ಕಾಣದ ಕೆಲವು ಬಾಗಿಲುಗಳು ದೇವರಾತ್ಮ ತೆರೆಯಕ್ಕೆ ಹೋಗುತ್ತೆ. ಹಾಲಲೂಯ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ದೇವರಾತ್ಮನ ಮೊದಲು ಶಕ್ತವಾಗಿ ಚಲಿಸ್ತಾ ಇದ್ದಾರೆ. ಹಾಲಲೂಯ. ದೇವರ ಆತ್ಮನ ಎಲ್ಲಿದರಲ್ಲೂ ಬಿಡುಗಡೆ ಇದೆ. ಕಳೆದ ಉದಯ ಪಾಸ್ಟರ್ ನನಗೆ ಹೇಳಿದಾಗ ಡೇಟ್ ನನಗೆ ಗೊತ್ತಿರಲಿಲ್ಲ ಸರಿಯಾಗಿ. ಅವರು ಎಂಡಲ್ಲಿ ಡೇಟ್ ಹೇಳಿದರು. ನಾನು ಬಿಡದಂಗೆ ಪ್ರಾರ್ಥನೆ ಮಾಡಕ್ಕೆ ನಾನು ಪ್ರಾರಂಭ ಮಾಡಿದೆ. ಆ ಸಮಯದಲ್ಲಿ ದೇವರೇ ನೀನು ಏನು ಹೇಳಕ್ಕೆ ನೀನು ಬಯಸ್ತೀಯ ಅಂತ. ಕೆಲವು ವಾಕ್ಯಗಳು ಇವತ್ತು ಮತ್ತು ನಾಳೆ ನಾವು ಧ್ಯಾನ ಮಾಡಕ್ಕೆ ಹೋಗ್ತೀವಿ. ಮತ್ತು ನಾನು ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಮೇಲೆ ಆ್ಯಕ್ಚುಲಿ ದೂತರುಗಳು ಡೋರ್ಗಳು ಓಪನ್ ಬಗ್ಗೆ ಮಾತಾಡೋದಿರಬೇಕಾಗಿತ್ತು. ಬಟ್ ಅದನ್ನು ನಾನು ಮಾತಾಡೋದಿಲ್ಲ. ಆದರೆ ನಾಳೆ ಬೆಳಿಗ್ಗೆ ನಮಗೆ 9 ಗಿಫ್ಟ್ಸ್ ಮತ್ತು ಫಲಗಳ ಬಗ್ಗೆ ನಾವು ಧ್ಯಾನ ಮಾಡೋಕ್ಕೆ ಹೋಗ್ತೀವಿ. ಗೊತ್ತಿಲ್ಲ, ದೇವರಾತ್ಮನ ಒಳಗೆ ಹಾಕಿದ್ರಿಂದ ದಯವಿಟ್ಟು ಸೇವೆಯಲ್ಲಿ ಸೇವೆ ಮಾಡುವಂಥವ್ರು ಲೀಡರ್ಸ್ಗಳು ಇದರಲ್ಲಿ ನೀವಿದ್ದರೆ ನಮಗೆ ಒಳ್ಳೆಯದಿರ್ತದೆ. ದೇವರು ನನಗೆ ಗೊತ್ತಿಲ್ಲ, ದೇವರು ಏನೋ ಒಂದು ಕಾರ್ಯ ಮಾಡಲಿಕ್ಕಿದ್ದಾನೆ. ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ, ಆತನಿಗೆ ಸಂಬಂಧಪಟ್ಟಿದ್ದು. ಹಲ್ಲೆಲೂಯಾ. ಈ ದಿನ ನಮಗೆ ಗೊತ್ತಿರುವಂಥ ವಾಕ್ಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 1ರಿಂದ 3ನೇ ವಾಕ್ಯ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 1ರಿಂದ 3ನೇ ವಾಕ್ಯ. ಐಸಾಯ ಚಾಪ್ಟರ್ 45 ವರ್ಸ್ 1-3. ನಮಗಿದು ಬಹಳ ಚಿರಪರಿತವಾಗಿರುವಂಥ ವಾಕ್ಯವಾಗಿದೆ ಪ್ರಿಯರೇ. ಈ ವಾಕ್ಯದಲ್ಲಿ ಕೆಲವು ಭಾಗಗಳನ್ನು ನಾವು ಧ್ಯಾನ ಮಾಡೋಕ್ಕೆ ಹೋಗ್ತೇವೆ. ಇಲ್ಲಿ ಇದು ನೆರವೇರೋದನ್ನ ನೋಡ್ತೇವೆ ನಾವು. ಎಜ್ರ 1:1 ನೋಡಬೇಕಾದ್ರೆ ಇದು ನೆರವೇರೋದನ್ನ ನೋಡ್ತೇವೆ. ಸುಮಾರು ಒಂದು 150 ವರ್ಷಗಳಾದ ನಂತರ ಈ ಪ್ರವಾದನೆಗಳು ಬಂದ ನಂತರವಾಗಿ ದೇವರು ನೆರವೇರ್ಸಕ್ಕೆ ದೇವರು ನೆರವೇರ್ಸಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಚರಿತ್ರೆ ನಾನು ಹೇಳೋದಕ್ಕೆ ಭಾಳ ಸಮಯ ಆಗೋದ್ರಿಂದ ನಾನು ಈ ವಾಕ್ಯದಲ್ಲಿರುವಂಥ ಕೆಲವು ಆಳಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ನಾನು ಬಯಸ್ತೇನೆ. ದೇವರಾತ್ಮ ನಮಗೆ ಸಹಾಯ ಮಾಡಲಿ. ಈ ವಾಕ್ಯ ನಾವು ಓದಿ ನಾವು ಬಿಟ್ಬಿಡೋಣ. ಯಾರಾದರೂ ಶಬ್ದವಾಗಿ ತಮಿಳಲ್ಲಿ, ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಓದಿ ಬಿಡ್ರಿ. ಯಾರಾದರೂ ಬೇಗ ಫಾಸ್ಟ್ ಆಗಿ ಬೇಗ. ಯೆಹೋವನು ಯಾವನ ಕೈ ಹಿಡಿದು ಯಾವನ ಎದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿಸನೋ, ತಾನು ಅಭಿಷೇಕಿಸಿದ ಆ ಕೋರೇಶನಿಗೆ ಹೀಗನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರಿಡಿ ಹಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಯನ್ನು, ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ಆಮೆನ್. யாராவது தமிழில் பேக. நான் அபிஷேகம் பண்ணின கோரேசுக்கு முன்பாக ஜாதிகளை கீழ்ப்படுத்தி ராஜாக்களின் இடைக்கட்சிகளை அவிழ்க்கும்படிக்கும் அவனுக்கு முன்பாக வாசல் பூட்டப்படாதிருக்க கதவுகளை திறந்து வைக்கும்படிக்கும் அவனை பார்த்து அவன் வலது கையை பிடித்து கொண்டு அவனுக்கு சொல்லுகிறதாவது, நான் உனக்கு முன்னே போய் கோணலானவரை செவ்வையாக்குவேன். உன்னை பெயர் சொல்லி அழைக்கிற இஸ்ரவேலின் தேவனாகிய கர்த்தர் நானே என்று நீ அறியும்படிக்கு. வெண்கல கதவுகளை உடைத்து இருப்பு தாழ்பால்களை முறித்து அந்தகாரத்தில் இருக்கிற பொக்கிஷங்களையும் ஒளிப்பிடத்தில் இருக்கிற புதையல்களையும் உனக்கு கொடுப்பேன்.
நான் என் தாசனாகிய யாக்கோபின் நிமித்தமும் நான் தெரிந்து கொண்ட இஸ்ரவேலின் நிமித்தமும் நான் உன்னை பெயர் சொல்லி அழைத்து நீ என்னை அறியாது இருந்தோம் ಉನಕ್ಕೆ ನಾಮಂ ಧರಿತೇನ್. ಆಮೆನ್. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಕೋರೆಷ್ ಬಂದು ಒಬ್ಬ ಅನ್ಯ ರಾಜನಾಗಿದ್ದಾನೆ. ಒಬ್ಬರನ್ನ ದೇವರನ್ನ ತಿಳಿದಂಥ ಒಬ್ಬ ರಾಜನಾಗಿದ್ದಾನೆ. ದೇವರು ಅವನ್ನ ಕರಿತಾ ಇದ್ದಾರೆ. ದೇವರು ಕರೆದು ಅದು ಯಾತಕ್ಕಾಗಿ ದೇವರನ್ನು ಕರೀತಾರೆ ಅಂದರೆ ಇಸ್ರಾಯೇಲರನ್ನ ಬಿಡಿಸೋದಕ್ಕಾಗಿ. ನಮ್ಮನ್ನು ದೇವರು ಕರೆದಿರೋದು ಅನೇಕರನ್ನ ಬಿಡಿಸೋದಕ್ಕಾಗಿ, ಮತ್ತೆ ನಾವು ಬಿಡುಗಡೆ ಆಗೋದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಅಭಿಷೇಕ ಅನ್ನೋದು ಕೂತ್ಕೊಂಡು ಕೈತಟ್ಟಿ ಆರಾಧನೆ ಮಾಡಿ, ಒಂದು ಭಾನುವಾರ ಹೋಗಿ ಇನ್ನೊಂದು ಭಾನುವಾರ ಮತ್ತು ಕೈತಟ್ಟಿ ಆರಾಧನೆ ಮಾಡಿ ಅದಕ್ಕಾಗಿರೋದಲ್ಲ. ಅಭಿಷೇಕ ಅನ್ನೋದು ಅನೇಕರನ್ನ ಬಿಡಿಸೋದಕ್ಕಾಗಿರೋದು. ಅಭಿಷೇಕ ಅನ್ನೋದು ನಮ್ಮನ್ನು ನಾವು ಬಿಡಿಸೋದಕ್ಕಾಗಿರೋದು. ಈ ರಾತ್ರಿಯ ಸಮಯದಲ್ಲಿ ಕೆಲವು ಮಂಡಲಗಳಲ್ಲಿ ಕರ್ತನು ಬಲವಾಗಿ ಸಲ್ಲಿಸಲಿಕ್ಕಿದ್ದಾನೆ ಅಂತ ನಾನು ನಂಬ್ತೇನೆ. ಹಲ್ಲೆಲೂಯಾ. ಯಾಕಂದರೆ ಈ ವಾಕ್ಯದ ಶಕ್ತಿ ನಿಮ್ಮ ಮೇಲೆ ಆವರಿಸ್ಕೊಳ್ಳಲಿ. ದೇವರು ನಿಮ್ಮನ್ನು ಅನುಗ್ರಹಿಸಲಿ, ಆಶೀರ್ವದಿಸಲಿ. ಇಲ್ಲಿ ನಾವಿಲ್ಲಿ ನೋಡುವಂಥ ಸಮಯದಲ್ಲಿ ಬಹಳ ಅದ್ಭುತವಾಗಿ ಹೇಳ್ತದೆ, ದೇವರು ಕೋರೆಷನ ಆರಿಸಿದ ಕೂಡಲೇ ಅವನ ಮೇಲೊಂದು ಅಭಿಷೇಕವನ್ನು ಸುರಿಸ್ತಾ ಇದ್ದಾರೆ. ಅಭಿಷೇಕ ಬಹಳ ಮುಖ್ಯವಾದದ್ದು. ಅಭಿಷೇಕ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 27ನೇ ಆಗ್ತದೆ. 27ನೇ ವಾಕ್ಯ ಹೇಳ್ತಾ ಅಭಿಷೇಕ ನುಗ್ಗಗಳನ್ನ ಮುರಿತದೆ ಅಂತ ಹೇಳ್ಬಿಟ್ಟು. ಅಭಿಷೇಕ ನಿಮ್ಮ ಮೇಲೆ ಬರಬೇಕಾದ್ರೆ, ಅಭಿಷೇಕ ನಿನ್ನ ಜೀವಿತದಲ್ಲಿ ಬರಬೇಕಾದ್ರೆ ಅದು ನುಗ್ಗಗಳನ್ನ ಮುರಿತದೆ. ಹಲ್ಲೆಲೂಯಾ. ನಿನ್ನ ನೊಗ ಮಾತ್ರವಲ್ಲ, ಆ ಅಭಿಷೇಕ ನಿಮ್ಮ ಮುಖಾಂತರವಾಗಿ ಬೇರೆಯವರ ನೊಗಗಳನ್ನ ಮುರಿಯಕ್ಕೆ ಅದು ಪ್ರಾರಂಭ ಮಾಡ್ತದೆ. ಹಲ್ಲೆಲೂಯಾ. ಈ ರಾತ್ರಿ ಸಮಯದಲ್ಲಿ ನಿಮ್ಮ ಮೇಲೆ ಒಂದು ನೊಗಗಳನ್ನ ಮುರಿಯುವಂಥ ಅಭಿಷೇಕ ಆವರಿಸಿಕೊಳ್ಳಲಿ. ದೇವರ ವಾಕ್ಯಗಳು ಹೇಳಬೇಕಾದ್ರೆ ಕೆಲವರನ್ನ ದೇವರ ವಾಕ್ಯ ಅದು ಮುಟ್ಟಕ್ಕೆ ಪ್ರಾರಂಭವಾಗ್ತದೆ. ಆ ಸಮಯದಲ್ಲಿ ದೇವರ ವಾಕ್ಯವನ್ನು ನೀವು ಸ್ವೀಕರಿಸ್ಕೊಳ್ಬೇಕಾದ್ರೆ ಆ ದೇವರ ವಾಕ್ಯದ ಬಲ ನಿಮ್ಮ ಮೇಲೆ ಇಳಿದು ಬರ್ತದೆ. ಯಾರು ಕೈ ಹಿಡಿಯೋದ್ರಿಂದ ಅಲ್ಲ, ದೇವರ ವಾಕ್ಯ ನಿಮ್ಮನ್ನು ಮುಟ್ಟೋದ್ರಿಂದ. ಈ ರಾತ್ರಿ ಸಮಯದಲ್ಲಿ ದೇವ ಸಭೆಗೆ ಕೆಲವರನ್ನ ನೋಡಿ ಹೇಳ್ತಿರೋದು ಅಂತ ಹೇಳಿದ್ರೆ, ನಿನ್ನ ಮೇಲೆ 21 ದಿವಸಗಳಲ್ಲಿ ಮಾತ್ರ ಅಲ್ಲ, ಈ ದಿನದಿಂದಲೇ ಒಂದು ಉನ್ನತವಾದ ಅಭಿಷೇಕ. ಅದು ಇದುವರೆಗೂ ನೀನು ಪಟ್ಟಂತ ಅಭಿಷೇಕ ಅಲ್ಲ. ಈ ಅಭಿಷೇಕ ಇನ್ನೊಂದು ಜನಗಳನ್ನ ಬಿಡಿಸುವುದಕ್ಕಾಗಿ, ಅನೇಕರನ್ನ ಸಭೆಗೆ ಕರೆದುಕೊಂಡು ಬರೋದಕ್ಕಾಗಿ, ಅನೇಕ ರೀತಿಯಾದ ಬಂಧನಗಳನ್ನ ಮೆಚ್ಚುವುದಕ್ಕಾಗಿ. You want to take it now. Hallelujah. You receive it now. Hallelujah. Reketina Sandaraba. Hallelujah. Praise God. ದೇವರು ವಾಕ್ಯ ಹೇಳ್ತದೆ, ನಜರೇತಿನ ಯೇಸುವಿನ ದೇವರು ಬಲದಿಂದಲೂ ಪವಿತ್ರಾತ್ಮದಿಂದಲೂ ಅಭಿಷೇಕಿಸಿದರು. ಯಾಕೆ ಅಭಿಷೇಕ ಮಾಡಿದ್ರು? ಆತನು ಎಲ್ಲರಿಗೂ ಉಪಕಾರ ಮಾಡೋದಕ್ಕಾಗಿ. ಯಾಕೆ ಅಭಿಷೇಕ ಮಾಡಿದ್ರು? ಅನೇಕ ದೆವ್ವಗಳನ್ನು ಬಿಡಿಸೋದಕ್ಕಾಗಿ, ಅಂಧಕಾರ ಶಕ್ತಿಗಳನ್ನು ಬಿಡಿಸೋದಕ್ಕಾಗಿ ಯೇಸು ಆತನನ್ನು ಅಭಿಷೇಕ ಮಾಡಿದ್ರು. ಹಾಲೆಲೂಯಾ. ಯೇಸುವಿಗೆ ಅಭಿಷೇಕ ಬೇಕಾದ್ರೆ ಈ ಕೊನೆ ದಿನಗಳಲ್ಲಿ ಅನೇಕ ರಾಜ್ಯಗಳನ್ನ, ಅನೇಕ ಪಟ್ಟಣಗಳನ್ನ, ಅನೇಕ ವ್ಯಕ್ತಿಗಳನ್ನ ಕರ್ತನಿಗೆ ಸ್ವಂತ ಮಾಡಬೇಕಾದ್ರೆ ನಿನ್ನ ಮೇಲೆ ಒಂದು ಉನ್ನತವಾದಂತ ಅಭಿಷೇಕ ಬೇಕಾಗಿದೆ. ಈ 21 ದಿನಗಳಲ್ಲಿ ಸುರಿಯಲ್ಪಡುವುದು ಅದಾಗಿದೆ. ಹಾಲೆಲೂಯಾ. ಈ 21 ದಿವಸಗಳಲ್ಲಿ ಅಸಾಧಾರಣ ಕಾರ್ಯಗಳು ದೇವರು ಮಾಡಲಿಕ್ಕಿದ್ದಾನೆ. ಅಷ್ಟು ಮಾತ್ರವಲ್ಲ, ಸಭೆಗೂ, ಸೇವೆಗೂ, ಕುಟುಂಬಗಳಿಗೂ ಅನೇಕ ಭಾಗಗಳಲ್ಲಿ ಕರ್ತನು ಬಾಗಿಲುಗಳು ತೆರೆಯಲಿದ್ದಾನೆ. ನಂಬಿಕೆ ಉಳ್ಳವರು ಕೈಗಳ ತಟ್ಟಿ ಕರ್ತನ ಮಹಿಮೆಪಡಿಸಿರಿ. Hallelujah. Oh, praise God. Thank you, Lord. ಜಕರ್ಯ ಪುಸ್ತಕ ಹೇಳ್ತದೆ 4ನೇ ಅಧ್ಯಾಯ ನೋಡಿದಾಗ 6ನೇ ವಾಕ್ಯ 7ನೇ ವಾಕ್ಯ ಹೇಳ್ತದೆ. ಜಕರ್ಯಗೆ ದೇವರು ಹೇಳ್ತಾ ಇದ್ದಾರೆ, ದೊಡ್ಡ ಬೆಟ್ಟ ನಿನ್ನ ಮುಂದೆ ಇದೆ. ಆ ಬೆಟ್ಟ ನೆಲ ಸಮವಾಗಬೇಕಂದ್ರೆ ಏನು ಮಾಡಬೇಕು? ನಿನ್ನ ಆತ್ಮದಲ್ಲಿ ತುಂಬು, ನಿನ್ನ ಬಲದಲ್ಲಿ ತುಂಬು ಅಂತ. ಈ ಫಾಸ್ಟಿಂಗ್ ಪ್ರೇಯರ್ ನಿನ್ನ ಮುಂದೆ ಇರೋ ಬೆಟ್ಟ ಅದು ನೆಲ ಸಮ ಆಗುತ್ತೆ. ಇಟ್ಸ್ ಪರ್ಪಸ್ ಫಾರ್ ಯು. ನಿನ್ನ ಮುಂದೆ ಅನೇಕ ಬೆಟ್ಟಗಳಿರ್ಬೋದು, ಯಾವ್ಯಾವುದೋ ಇರ್ಬೋದು. ಇಷ್ಟು ವರ್ಷಗಳ ಕಾಲ ಆ ಬೆಟ್ಟ ಬಿದ್ದೋಗ್ದಲೇ ಇರ್ಬೋದು. ಆದರೆ ಈ ರಾತ್ರಿಯ ಸಮಯದಲ್ಲಿ ನಾನು ಕರೆದು ಹೇಳಲಿಕ್ಕೆ ಸಾಧ್ಯವಾಗ್ತದೆ, ನಿನ್ನ ಮುಂದೆ ಇರುವಂಥ ಕೆಲವು ಬೆಟ್ಟಗಳು ಅದು ಬೀಳಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಅದು ನೀನು ಕಷ್ಟಪಡೋದ್ರಿಂದ ಅಲ್ಲ, ನಿನ್ನ ಆರಾಧನೆ ಮಾಡೋದ್ರಿಂದ, ನಿನ್ನ ಆತ್ಮದಲ್ಲಿ ತುಂಬೋದ್ರಿಂದ, ಕರ್ತನ ಮಹಿಮೆಪಡಿಸೋದ್ರಿಂದ. ಹಲ್ಲೆಲೂಯಾ. ನನ್ನ ಆತ್ಮದಲ್ಲಿ ಕಾಳ್ತಾ ಇದ್ದೀನಿ, ಕೆಲವು ಬೆಟ್ಟಗಳು ಬೀಳ್ತಾ ಇದೆ. ಹಲ್ಲೆಲೂಯಾ. ನಿಮ್ಮ ಮುಂದಿರೋ ಬೆಟ್ಟಗಳು ಬೀಳ್ತಾ ಇದೆ. ಎಸ್, ನಂಬಿಕೆಯುಳ್ಳವರು ಕರ್ತನ ಮಹಿಮೆಪಡಿಸ್ರಿ. ಈ ಫಾಸ್ಟಿಂಗ್ ಮೊದಲನೇ ದಿನದಲ್ಲಿ ದೇವರಾತ್ಮನ ಕೆಲವು ನೋಡಿ ಹೇಳ್ತಾ ಇರೋದು, ನಿನ್ನ ಮುಂದೆ ಇರುವ ಕೆಲವು ಬೆಟ್ಟಗಳು ಇಷ್ಟುವರೆಗೆ ಅದು ಮುಂದೆ ಹೋಗ್ಲಿಲ್ಲ. ಎಷ್ಟೋ ಸರಿ ನೀನು ಟ್ರೈ ಮಾಡಿದೆ, ಅದು ಬಿಡುಗಡೆ ಆಗ್ಲಿಲ್ಲ. ಆದ್ರೆ ದೇವರಾತ್ಮ ಹೇಳ್ತಾ ಇದ್ರೆ, ಓ ಜೆರುಬ್ಬಾಬೆಲೆ, ಓ
ಜೆರುಬ್ಬಾಬೆಲೆ, ಓ ಜೆರುಬ್ಬಾಬೆಲೆ, ಇಷ್ಟು ದಿವಸ ಕಷ್ಟಪಟ್ಟ ಅಲ್ಲ, ಇಷ್ಟು ದಿನ ಹೋರಾಟ ಮಾಡ್ದಲ್ಲ, ಅದಲ್ಲ, ಈ ದಿನದಲ್ಲಿ ನಿನ್ನ ನೋಡಿ ದೇವರಾತ್ಮ ಹೇಳ್ತಿರೋದು, ಏ ಜೆರುಬ್ಬಾಬೆಲೆ, ಹಲ್ಲೆಲೂಯಾ, ರಿಕಾಟನ ಶಬ್ದರ ಗಡಗದನ ಹಲ್ಮನ ರಗದ ರಿಕೇಟೆ ರುದ್ಧ ರವ. ದೇವರಾತ್ಮನ ಕೆಲವರು ನೋಡಿ ಕೂಗಿ ಹೇಳ್ತಾ ಇದ್ದಾರೆ, ಏ ಜೆರುಬ್ಬಾಬೆಲೆ, ನಿನ್ನ ಮುಂದಿರುವ ಆ ಬೆಟ್ಟ ಅದು ನೆಲ ಸಮವಾಗುತ್ತೆ. ಅದು ಬಲದಿಂದ ಅಲ್ಲ, ಅದು ಪರಾಕ್ರಮದಿಂದ ಅಲ್ಲ, ನನ್ನ ಆತ್ಮದಿಂದ. Because Holy Spirit, anointing, because anointing. Yes, you want to receive it. Hallelujah. Praise God. Jesus. ಉರಬನ ಸಂದಲ. ಕೋರೆಶ್ ಹೇಳ್ತಾರೆ, ಕೋರೆಶ, ಯು ದ ಕಿಂಗ್. ನೀನು ಕಿಂಗ್ ಆಗಿರ್ಬೋದು, ನಿನಗೆ ಯುದ್ಧ ಮಾಡಕ್ಕೆ ಬರ್ಬೋದು, ಎಲ್ಲ ಬಂದಿರ್ಬೋದು, ಆದರೆ ಅಭಿಷೇಕ ಇಲ್ಲ ಅಂದರೆ ನೀನೇನು ಮಾಡೋಕ್ಕಾಗೋದಿಲ್ಲ. ನಿನಗೆ ವಾಕ್ಯ ಗೊತ್ತಿರ್ಬೋದು, ನಿನಗೆ ಜ್ಞಾನನೂ ಇರ್ಬೋದು, ಎಲ್ಲ ಇರ್ಬೋದು, ಆದರೆ ಅದಕ್ಕಿಂತ ಅದ್ರ ಜೊತೆ ಒಂದು ಅಭಿಷೇಕ ಬಹಳ ಮುಖ್ಯವಾದದ್ದು. ಪ್ರೈಸ್ ಗಾಡ್. ನಾನು ಕಾಣ್ತಾ ಅದನ್ನೇ ಶಕ್ತವಾಗಿ ಸೇವೆ ಮಾಡುವಂಥವ್ರು ಕೈಗಳೆತ್ತಿ ಪ್ರಾರ್ಥನೆ ಮಾಡ್ರಿ. ಸೇವೆ ಮಾಡುವಂಥವ್ರು ಕೈಗಳೆತ್ತಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಅದು ಚಿಕ್ಕ ಸೇವೆ ದೊಡ್ಡ ಸೇವೆ ಕರ್ತನೆ ಒಂದು ಉನ್ನತವಾದ ಮೇಲೆ ಸುರಿ ಅಂತ ಹೇಳ್ರಿ. ಹಾಲಲು ಎಲ್ಲರೂ ಅಲ್ಲ, ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಸ್ ರಾಬಾ ಕಠಾನ ಸಂದಲಾಬ. ಎಸ್, ಕರ್ತನು ಶಕ್ತವಾಗಿ ತನ್ನ ಅಭಿಷೇಕವನ್ನು ಸುರಿಸ್ತಾ ಇದ್ದಾನೆ. ಹಾಲೆಲೂಯಾ. ದೇವರಾತ್ಮ ಹೇಳ್ತಾರೆ, ನಾನು ನಿನ್ನನ್ನು ಅನೇಕರನ್ನ ಬೆಳೆಸೋದಕ್ಕಾಗಿ, ಹಾಲೆಲೂಯಾ, ನನ್ನ ಶಬ್ದ, ಬಲವಾದ ಒಂದು ಶಬ್ದ ಕೇಳ್ತಾ ಇದ್ದೀನಿ. ದೇವರಾತ್ಮನ ಕೆಲವ್ರನ್ನ ಅಭಿಷೇಕ ಮಾಡೋದು ಯಾಕೆ ಅಂದರೆ ನಾನು ಅನೇಕರನ್ನ ಬೆಳೆಸೋದಕ್ಕಾಗಿ. ಹಾಲೆಲೂಯಾ. ಇದುವರೆಗೂ ನೀನು ಅನೇಕರನ್ನ ಬೆಳೆಸೋದಕ್ಕೆ ಪ್ರಯಾಸ ಪಟ್ಟೆ, ಅನೇಕ ಹೋರಾಟ ಪಟ್ಟೆ, ಆದರೆ ಆಗಲಿಲ್ಲ. ಆದರೆ ಕೋರೆಶೆ, ಹಾಲೆಲೂಯಾ, ಏ ಕೋರೆಶೆ, ನಾನು ನಿನ್ನ ಕರೆದಿದ್ದೀನಿ. I call for you. ನಾನು ನಿನ್ನ ಕರೆದಿದ್ದೀನಿ. ಈ ಆನ್ಲೈನ್ ಇರುವಂಥ ಕೆಲವರು ದೇವರು ಕರೆದಿದ್ದಾರೆ. ಆನ್ಲೈನ್ ನೋಡ್ತಿರೋ ನಿಮ್ಮನ್ನ ದೇವರು ಕರೆದಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕರ್ತನ ಆತ್ಮನು ಹೇಳ್ತಾ ಇದ್ದಾನೆ, ನಿನ್ನ ಸೇವೆಯಲ್ಲಿ ಶಕ್ತವಾದ ಕಾರ್ಯಗಳು ನಡೆಯಕ್ಕೆ ಹೋಗ್ತದೆ. ನೀನು ಕೊಟ್ಟಿರುವಂಥ ಕರೆಯಲ್ಲಿ ಶಕ್ತವಾದ ಕಾರ್ಯಗಳು ನಡೀತದೆ. ಕರ್ತನ ಕೆಲವರು ಕರೆದ ಮೇಲೆ ದೇವರ ಆತ್ಮನ ಕರ ಮುಟ್ಟಿರೋದನ್ನು ಕಾಣ್ತಾ ಇದ್ದೀನಿ. ಹಲ್ಲೆಲೂಯಾ. ಶಕ್ತವಾದ ಪ್ರೆಸೆನ್ಸ್ನ, ಇದುವರೆಗೂ ಅನುಭವಿಸಿದ ಪ್ರೆಸೆನ್ಸ್ನ ನಿನ್ನ ಕೆಲವರು ಅನುಭವಿಸೋದನ್ನು ಕಾಣ್ತಾ ಇದ್ದೀನಿ. ಹಲ್ಲೆಲೂಯಾ. ದೇವರ ಆತ್ಮ ಹೇಳ್ತಾನೆ, ಈ ಸೇವೆ ಮೇಲೆ ಒಂದು ಉನ್ನತವಾದಂಥ ಅಭಿಷೇಕ ಬೀಳ್ತಾ ಇದೆ. ಹಲ್ಲೆಲೂಯಾ. ಅಸಾಧಾರಣವಾದ ಅಭಿಷೇಕ. ಹಲ್ಲೆಲೂಯಾ. ಕೆಲವು ಹಳ್ಳಿಗಳನ್ನ, ಕೆಲವು ದೇಶಗಳನ್ನ, ಕೆಲವು ರಾಜ್ಯಗಳನ್ನ, ಕೆಲವು ಪಟ್ಟಣಗಳನ್ನ ಹಿಡಿಯುವಂತ ಕಾಂಕರ್ ಮಾಡುವ ಅನಾಯಿಂಟಿಂಗ್. ಜೀಸಸ್. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ರೇಖೇಚಿನ ರಬ. ಎಸ್, ಯು ವಾಂಟ್ ಸ್ವೀಕರಿಸಿಕೊಳ್ಳಿ ಬೇಕಾದವರು. ಹಲ್ಲೆಲೂಯಾ. ಜೀಸಸ್ ಶಬ್ದವಾಗಿ. ಎಸ್, ಹಲ್ಲೆಲೂಯಾ. ಪ್ರೈಸ್ ಗಾಡ್. ಕೋರೆಶೆ, ನಾನು ನಿನ್ನ ಕರೆದಿದ್ದೀನಿ. ನಾನು ನಿನ್ನ ಕರೆದ ಮೇಲೆ ನಾನು ನಿನ್ನ ಅಭಿಷೇಕ ಮಾಡಿದ್ದೀನಿ. ಹಲ್ಲೆಲೂಯಾ. ಓ ಹೋಲಿ ಗೋಸ್ಟ್, ಐ ಲವ್ ಯು. ರಗಡಗದ ನಮ ಶಂದರ ರೇಖಿಟಿ ನಿರಿಯಂದರಮ ಸಂದರವ. ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ, ಹೆಚ್ಚಾಗಿ ನನ್ನಲ್ಲಿ ತುಂಬು ನೀ. ಆಮೆನ್. ಫಸ್ಟ್ ಆಗಿ ದೇವರು ಹೇಳ್ತಾ ಇದ್ದಾರೆ, ಕೋರಸ್ನ ಕರೆದು ಆತನ ಅಭಿಷೇಕಿಸ್ತಾ ಇದ್ದಾರೆ. ನಂಬರ್ ಟೂ ದೇವರು ಹೇಳ್ತಾ ಇದ್ದಾರೆ ಕೋರಸ್ಗೆ ಅಂದ್ರೆ, ನಾನು ನಿನ್ನ ಕೈ ಹಿಡಿತೇನೆ. ಹಲೋ ನಾನು ನಿನ್ನ ಕೈ ಹಿಡಿತೀನಿ. ಅಲ್ಲ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಹೇಳ್ತಾರೆ, ಯಾರು ಹೇಳ್ತಾರೋದು? ಸರ್ವಶಕ್ತನಾದ ದೇವರು, ಆಕಾಶವನ್ನು, ಭೂಮಿಯನ್ನ, ಸಮಸ್ತವನ್ನ ಉಂಟು ಮಾಡಿದವರು ಹೇಳ್ತಾರೆ, ನಾನು ನಿನ್ನ ಕೈ ಹಿಡಿತೇನೆ. ಜಗತ್ತನ್ನು ಉಂಟು, ವಿಸ್ ಅ ಕ್ರಿಯೇಟರ್. ಆತನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಕೈ ಹಿಡಿತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟೋ ಜನ ಹೇಳಿದ್ರು, ನಾನು ನಿಮ್ಮನ್ನು ಕೈ ಹಿಡಿತೀನಿ, ನಾನು ನಿನ್ನ ಬಿಡಲ್ಲ ಅಂತ. ಹೆಂಡತಿ ಗಂಡನ ಬಿಡ್ತಾನೆ, ಗಂಡ ಹೆಂಡತಿನ ಬಿಡ್ತಾರೆ, ವಿಶ್ವಾಸಿಗಳು ಪಾಸ್ಟರ್ನ ಬಿಡ್ತಾರೆ, ಪಾಸ್ಟರ್ನ ವಿಶ್ವಾಸಿಗಳು ಬಿಡ್ತಾರೆ, ಎಲ್ಲರೂ ಕೈ ಬಿಡ್ತಾರೆ. ಆದರೆ ವಾಗ್ದಾನ ಮಾಡಿದಂಥವನು ಯಾವತ್ತೂ ಕೈ ಮಾಡೋದಿಲ್ಲ. ಹಲ್ಲೆಲೂಯಾ. ಎಸ್, ರಾಕಚಾಬ. ಇದುವರೆಗೂ ನಿನ್ನ ಜೀವಿತದಲ್ಲಿ ಎಲ್ಲರೂ ಕೈ ಬಿಟ್ಟು ಹೋದ್ರು, ಆದರೆ ಯೇಸು ಎಂದು ಕೈ ಬಿಡಲೇ ಇಲ್ಲ. ಆಮೆನ್. ಅವರು ಮುಂದೇನೂ ಕೈ ಬಿಡೋದಿಲ್ಲ. ನೀನು ಬಿದ್ದಾಗ ಕೈ ಬಿಟ್ರು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಎಸ್, ಲಿಟರಲಿ ನಾನು ಕಾಣ್ತಾ ಇದ್ದೀನಿ, ದೇವರ ಕರ ಕಾಣ್ತಾ ಇದ್ದೀನಿ, ನನ್ನ ಸ್ಪಿರಿಟಲ್ಲಿ ನಾನು ಕಾಣ್ತಾ ಇದ್ದೀನಿ.
ಒಂದು ಅದ್ಭುತವಾದ ಕರ ಚಲಿಸ್ತಾ ಇದೆ, ಒಂದು ಅತಿಶಯವಾದ ಕರ ಚಲಿಸ್ತಾ ಇದೆ. ರೈಟ್ ನೋ ಕೆಲವು ಹೀಲಿಂಗ್ ನಡೀತಾ ಇದೆ ಇವಾಗ, ಇನ್ಸ್ಟೆಂಟ್ ಹೀಲಿಂಗ್. ರಾಬಾ ಶೆಕೆ ಟಿರಿ ಅಂದಲ್ಲವ, ಕರ್ತನ ಕರ ಮುಟ್ ಸಮಥಿಂಗ್. ಕರ್ತನ ಕರದ ಬಗ್ಗೆ ಮಾತಾಡಬೇಕಾದ್ರೆ ಕರ್ತನ ಕರ ಚಲಿಸ್ತಾ ಇದೆ. ಹಾಲೆಲೂಯ. ಈ ಮೊದಲನೇ ದಿನದಲ್ಲಿ ಕರ್ತನ ಚಲಿಸ್ತಾ ಇದೆ. ಹಾಲೆಲೂಯ. ಕರ್ತನ ಕರ ಕೆಲವರು ಮುಡ್ತಾ ಇದೆ. ಎಸ್ ಎಸ್ ಎಸ್. ನಿನ್ನ ಅದ್ಭುತಗಳನ್ನು ಸ್ವೀಕರಿಸ್ಕೋ ಇವತ್ತು. ನಿನ್ನ ಬಿಡುಗಳನ್ನು ಸ್ವೀಕರಿಸ್ಕೋ. ನಿನ್ನ ಆಶೀರ್ವಾದವನ್ನು ಸ್ವೀಕರಿಸ್ಕೋ ಇವತ್ತು. ಕರ್ತನ ಕರ ಚಲಿಸ್ತಾ ಇದೆ. ಹಾಲೆಲೂಯ. ಎಸ್ ಎಸ್. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹಾಲೆಲೂಯ. ಅದೆಂಥ ಕೈ ಅಂತ ಹೇಳಿದ್ರೆ ಅದು ಸಂತೈಸುವಂತ ಕೈ. ಅದು ಸಂತೈಸುವಂತ ಕೈ. ಅದೆಂಥ ಕೈ ಅಂತ ಹೇಳಿದ್ರೆ ಅದು ಗುಣಪಡಿಸುವಂತ ಕೈ. ಅದೆಂಥ ಕೈ ಅಂತ ಹೇಳಿದ್ರೆ ಎಲ್ಲರೂ ಬಿಟ್ಟು ನಿನ್ನ ಚೀತು ಅಂದು ನೀನು ಯಾವುದಕ್ಕೂ ಬೇಡ ಅಂತ ಹೇಳಿದಾಗ ಅದು ನಿನ್ನನ್ನ ಆ ಆಳದ ಅಲ್ಲಿಂದ ಎತ್ತುವಂತ ಕೈ. ಆಮೆನ್. ನಿನ್ನ ತಾಯಿ ಬಿಟ್ಟರು, ನಿನ್ನ ತಂದೆ ಕೈ ಬಿಟ್ಟರು, ಅದು ನಿನ್ನನ್ನ ಎತ್ತುವಂತ ಕೈ. ಹಾಲೆಲೂಯ. ನೀನು ಯಾವಾಗಲೂ ಕೇಳ್ತಾ ಇದ್ದೆ, ನನ್ನ ಸಂತೈಸುವ ಕೈ ಯಾವುದು, ನನ್ನ ಉದ್ಧರಿಸುವ ಕೈ ಯಾವುದು, ನನ್ನ ಆಶೀರ್ವದಿಸುವ ಕೈ ಯಾವುದು ಅಂತ. ಓ ದೇವ ಮಗುವೆ, ಇವತ್ತು ನಿನಗೆ ಪ್ರಶ್ನೆಗೆ ನಿನಗೆ ಉತ್ತರ ಇದಾಗಿದೆ. ಜೀಸಸ್ ಅಂಡ್ ಮೂವಿಂಗ್ ಈ ಮೊದಲನೇ ರೋಲಿಂದ ಕೊನೆ ರೋಲ್ವರೆಗೂ ಆತನ ಕರ ಚಲಿಸ್ತಾ ಇದೆ. ರಬನ ಸಂದಲವ. ಆಮೇಲೆ ಪೇತ್ರ ಒಂದ್ಸರಿ ಭಯ ಬಿದ್ದೋಗ್ತಾನೆ. ಯಾರು ಉಳ್ಸಕ್ಕಾಗ್ತಾ ಇಲ್ಲ, ಯಾರು ಉಳ್ಸಕ್ಕಾಗ್ತಾ ಇಲ್ಲ. ಬೋಟಲ್ಲಿ ಇದ್ದವ್ರು ಕೆಲವೆಲ್ಲ ಸಂತೋಷ. ಏನು ಸಂತೋಷ ಅಂದರೆ ಪೇತ್ರ ಎಷ್ಟೊಂದು ಮಾಡ್ದ ನೋಡಿ, ಎಷ್ಟು ಗಾಂಚಲಿ ಇತ್ತು ಅವನಿಗೆ, ಏನೇನೋ ಮಾಡ್ದ ನೋಡಿ, ಎಷ್ಟು ಯಾವಾಗಲೂ ಹಿಂಗೆ ಮಾತಾಡ್ತಾ ಇದ್ದ. ಅಲ್ಲೆಲ್ಲ ಇದ್ದಾರೆ, ಎಲ್ಲ ಜೊತೆಯಲ್ಲಿ ಇರೋರೆಲ್ಲ ಭಾಳ ಸಂತೋಷ. ಮುಂದೆ ಕೆಳಗಡೆ ಬೀಳ್ತಾನೆ ಫೇತಲ್ಲಿ. ಸಮ್ ಟೈಮ್ ನಾವು ಯಾವುದ್ರಲ್ಲೋ ಬಿದ್ದು ಹೋಗ್ಬೋದು. ಹಲ್ಲೆಲೂಯಾ. ನಾನಿವತ್ತು ನಾನು ಆತ್ಮದಲ್ಲಿ ಕಾಣ್ತಾ ಇದ್ದೀನಿ ಬಿದ್ದಿರುವಂಥವ್ರನ್ನ ಮೇಲೆ ಎತ್ತುವಂತ ಕರ. ನೀನು ಎಲ್ಲಿ ಬಿದ್ದು ಹೋಗಿದ್ದೀವ ಹೇಳು. ಪೇತ್ರ ಹೇಳ್ತಾ ಇದ್ದಾನೆ, ಯೇಸುವೇ. ಪೂರ್ತಿ ಮುಳುಗೋಗ್ತಾ ಇದ್ದಾನೆ. ಅವನಿಗೆ ಸ್ವಿಮ್ಮಿಂಗ್ ಎಲ್ಲ ಚೆನ್ನಾಗಿ ಗೊತ್ತಿತ್ತು ಅವನಿಗೆ. ಸಮ್ ಟೈಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಇರ್ಬೋದು, ಎಲ್ಲ ಗೊತ್ತಿರ್ಬೋದು, ಬಿದ್ದೋಗ್ಬೋದು. ಹಲ್ಲೆಲೂಯಾ. ಈ ರಾತ್ರಿ ಸಮಯದಲ್ಲಿ ಎಲ್ಲಿ ಬಿದ್ದೋಗಿದ್ಯೋ ಆ ಜಾಗದ ನೀನು ಅಳ್ತಿರೋದಾದ್ರೆ, ನೀನು ಕರಿತಿರೋದಾದ್ರೆ, ಎಲ್ಲ ಬಿಟ್ಟ ಕರ ಅದು ದೂರ ಇರೋದಾದ್ರೆ, ಒಂದು ಬಿಡದ ಕರ ನಿನ್ನ ಹತ್ರ ಬರ್ತಾ ಇದೆ. ಹಲ್ಲೆಲೂಯಾ. ಈ ಫಾಸ್ಟಿಂಗ್ ಪ್ರೇಯರ್ ಅಲ್ಲಿ ಕರ್ತನ ಕರ ಬಲವಾಗಿ ನಿನಗೋಸ್ಕರ ಕೆಲಸ ಮಾಡ್ತಾ ದೇವ ಮಗುವೆ. ಜೀಸಸ್. ಹಲ್ಲೆಲೂಯಾ. ಪ್ರೈಸ್. ಕಣ್ಣುಗಳು ಮುಚ್ಚಿ ಸಮಯದಲ್ಲಿ ಹೇಳ್ರಿ, ಯೇಸುವೇ ಕರ ಹಿಡಿದು. ಓ ಎಸ್. ಸಲ್ಗು ಡ್ಯಾಡಿ. ಮಣಿಯಂತೆ ಕಾಯುವ ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ. ಆಮೆನ್, ಆಮೆನ್. ಹಲ್ಲೆಲೂಯಾ. ಓ ಗ್ಲೋರಿಯಸ್ ಗಾಡ್. ತಾಯಿಯಂತೆ. ಆಮೆನ್. ನಿಮ್ಮ ತಾಯಿ ಹೇಳಿರ್ಬೋದು, ಮಗನೇ ನಾನು ನಿನ್ನ ಯಾವಾಗಲೂ ಕೈ ಹಿಡಿತೀನಿ. ಅಥವಾ ನಿನ್ನ ತಂದೆ ಹೇಳಿರ್ಬೋದು, ಮಗಳೇ ಯಾವಾಗಲೂ ನಿಮ್ಮ ಕೈ ಹಿಡಿತೀನಿ. ಅಥವಾ ನಿಮ್ಮ ಬಂಧುಗಳಿರ್ಬೋದು, ನಿಮ್ಮ ಫ್ರೆಂಡ್ಸ್ ಹೇಳಿರ್ಬೋದು, ನಾವು ಕೈ ಹಿಡಿತೀನಿ ಅಂತ. ಇವತ್ತು ಆ ಕೈ ಕಾಣದೆ ಹೋಗಿರ್ಬೋದು, ಆದ್ರೆ ಒಂದು ಕಾಣದ ಕರ ಅದು ನಿಮ್ಮನ್ನು ಹಿಡಿತಾ ಇದೆ. ಹಲ್ಲೆಲೂಯಾ. ಲಿಟರಲಿ ಆತ್ಮದಲ್ಲಿ ಕಾಣ್ತಾ ಇದ್ದೀನಿ. ಹಲ್ಲೆಲೂಯಾ. ಅದು ನಿನ್ನ ಮೇಲೆ ಎತ್ತುತ್ತೆ, ನಿನ್ನನ್ನು ಬಿಡೋದಿಲ್ಲ. ಎಸ್, ನಿನ್ನ ಅದು ಬಿಡೋದಿಲ್ಲ. ಎಸ್. ಹಲ್ಲೆಲೂಯಾ. ಎಸ್. ಕಣ್ಮಣಿಯಂತೆ ಕಾಯುವ. ಆಮೆನ್, ಆಮೆನ್, ಆಮೆನ್. ಕರ ಹಿಡಿದು ಪ್ರೇಸ್ ಗಾಡ್. ನಡೆಸುವ. ರಾಮಕಸೆಕಿರಿ ಅಂದಲವ, ರೋಟಿನಿ ಅಂದಲವ, ರೇಖಿಟಿನಿ ಅಂದಲವ. ಎಸ್. ಕರ್ತನ ಕರ ಬಲವಾಗಿ ಚಲಿಸ್ತಾ ಇದೆ.
ಅದನ್ನ ಗುಣಪಡಿಸ್ತಾ ಇದೆ. ಹಾಲೆಲೂಯ. ಅದು ಗುಣಪಡಿಸುವ ಕೈ, ಅದು ಅದ್ಭುತಗಳ ಕೈ, ಅದು ಮಾತ್ಕಾರ್ಯಗಳು ಮಾಡುವ ಕೈ, ಅದು ನಿನ್ನ ಅಪ್ಪುವ ಕೈ, ಅದು ನಿನಗೆ ಮಾರ್ಗದರ್ಶನ ಮಾಡುವಂತ ಕೈ ಅದು. ಎಸ್, ಓ ಗ್ಲೋರಿ ಟು ಗಾಡ್. ಗಮನಿಸ್ರಿ ಪ್ರೀತಿ ದೇವ ಜನರೇ, ಆ ಕೈ ನಮ್ಮನ್ನು ನಡೆಸ್ತದೆ. ಕೋರೇಶ ಅವನಿಗೆ ಕಿಂಗು, ಅವನಿಗೆ ಯಾರ ಹ್ಯಾಂಡು ಬೇಕಾಗಿರಲಿಲ್ಲ. ಅದೇ ಹೇಳ್ತಾರೆ, ನಾನು ನಿನ್ನ ಕೈ ಹಿಡ್ಕೊಳ್ತೀನಿ, ಹಿಡ್ಕೊಳಕ್ ಹೋಗ್ತೀನಿ ಕೈ. ಇವತ್ತು ಒಂದು ಪ್ರಾಪರ್ಸಿ ಏನು ಗೊತ್ತಾ, ಇಷ್ಟು ದಿವಸ, ಇಷ್ಟು ತಿಂಗಳು, ಇಷ್ಟು ಕಾಲ, ವರ್ಷಗಳು ಕೈ ಬಿಟ್ಟವಳಾಗಿ, ಕೈ ಬಿಟ್ಟವನಾಗಿ ನೀನು ಜೀವಿಸ್ತಾ ಇದ್ರೆ, ಇವತ್ತು ಎಂದಿಗೂ ನಿನ್ನ ಕೈ ಬಿಡದಂತ ಕರ ಅದು ಇಟ್ಕೊಳ್ತಾರೆ. It's prophecy for you. You want you take now. Praise God. Rakatana Sandalava. ಎಲ್ಲರೂ ಕೈ ಬಿಟ್ಟು ಹೋಗ್ತದೆ. Sometime ಸಿ ಗಮನಿಸ್ರಿ ಇಲ್ಲಿ, sometime ನನಗೆ ಇಷ್ಟ ಆದರೆ ಒಬ್ಬರ ಕೈ ಇಟ್ಕೊಳ್ತೀನಿ, ನನಗೆ ಇಷ್ಟ ಅಲ್ಲ ಅಂದರೆ ಅವ್ರ ಕೈ ನಾನು ಬಿಟ್ಬಿಡ್ತೀನಿ. ಅದು ಮನುಷ್ಯರು. ಬಟ್ ಗಾಡ್ ಹಂಗಲ್ಲ, ನಿನಗೆ ಇಷ್ಟ, ಅವ್ರಿಗೆ ಇಷ್ಟ ಇದೆಯೋ ಇಲ್ಲೋ, ಇಷ್ಟ ಇಲ್ವೋ ಅವ್ರು ಇಟ್ಕೊಂಡೇ ಇರ್ತಾರೆ. ಅದಕ್ಕೆ ಹೇಳೋದು ದೇವರು ಅಂತ. ಹಲೋ, ಆರ್ ವಿ ಹಿಯರ್? ಪ್ಲೀಸ್ ಲಿಸನ್ ಹಿಯರ್. ನಾನು ಇನ್ನೊಂದ್ಸರಿ ಹೇಳ್ತೀನಿ, ಮನುಷ್ಯ ಹೆಂಗಿದ್ದಾನೆ ಅಂದರೆ, ಅವನು ಇಟ್ಕೊಳ್ತಾನೆ, ಅವನಿಗಿಷ್ಟ ಇಲ್ಲ ಬಿಟ್ಟು ಬಿಡ್ತಾನೆ, ಅವನಿಗೆ ಇಷ್ಟ ಇದೆ ಇಟ್ಕೊಳ್ತಾನೆ. ಆದರೆ ನಾನು ಪ್ರಸಂಗಿಸುವ ಯೇಸು ಹಂಗಲ್ಲ. ಆತನು ಯಾವಾಗಲೂ, ಆತನಿಗಿಷ್ಟ ಇರಲಿ, ಆತನಿಗಿಷ್ಟ ಇಲ್ಲದೆ ಇರಲಿ, ಆತನು ಯಾವಾಗಲೂ ಇಟ್ಕೊಳ್ತಾನೆ. ವೈ ಯಾಕೆ ಅಂದ್ರೆ ಆತ ನಮಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ರಕ್ತ ಸುರಿಸಿದ್ದಾನೆ. ಯಾಕಂದ್ರೆ ಆತನ ಕೈ ನೋಡ್ರಿ, ಹೇಳ್ತಾರೆ, ನಿನಗೋಸ್ಕರ ನಾನು ಗಾಯಪಟ್ಟಿದ್ದೀನಿ. ಹೇಳ್ರಿ, ಯಾರಾದ್ರೂ ನಮಗೋಸ್ಕರ ಒಡಿಸ್ಕೊಂಡಿದ್ದಾರ? ಯಾರಾದ್ರೂ ನಮಗೋಸ್ಕರ ಪ್ರಾಣ ಬಿಟ್ಟಿದ್ದಾರ? ಯಾರಾದ್ರೂ ನಮಗೋಸ್ಕರ ಬಲಿಯಾಗಿದ್ದಾರ? ಆದ್ರೆ ಯೇಸು ನಮಗಾಗಿ, ನಿನಗಾಗಿ, ಪ್ರತಿಯೊಬ್ಬರಿಗಾಗಿ ಬಲಿಯಾದರು. ಆ ಪ್ರೀತಿಯ ಕರ, ಲವಿಂಗ್ ಹ್ಯಾಂಡ್ಸ್, ಅದು ಆ ಲವಿಂಗ್ ಹ್ಯಾಂಡ್ಸ್, ಆ ಕರ ಹಂಗೆ ಹಿಡ್ಕೊಳ್ಳುತ್ತೆ ನಮ್ಮನ್ನು. ಕರ ಹಂಗೆ ಹಿಡ್ಕೊಳ್ತದೆ. ಒಂಟಿಯಾಗಿರ್ಬೇಕಾದ್ರೆ, ಯಾರೂ ನನ್ನ ಇಟ್ಕೊಳ್ತಿಲ್ಲ ಅನ್ಬೇಕಾದ್ರೆ, ನಿನಗೆ ಚೆನ್ನಾಗಿ ಗೊತ್ತಿರಬೇಕು, ಒಂದು ಕರ ನಿನ್ನೊಂದಿಗೆ ಯಾವಾಗಲೂ ಇರ್ತದೆ. ಅದು ನಿಮ್ಮನ್ನು ನಡೆಸುವಂಥ ಕರವಾಗಿದೆ. ಅದು ಕೊನೆಯವರೆಗೂ ನಿಮ್ಮನ್ನು ನಡೆಸ್ತದೆ. ಹೇಮೇನೆ ಎಣದಾಗ ಕೋರೇಶ್ ದೇವರು ಹೇಳಿದ್ದು ಏನು ಗೊತ್ತಾ? ಕೋರೇಶ್, ನಾನು ನಿನ್ನ ಕೈನ ಹಿಡ್ಕೊಳ್ತೀನಿ. ಇವತ್ತು ದೇವ್ರು ಹೇಳ್ತಿರೋದು ಏನು ಗೊತ್ತಾ? ನಾನು ನಿನ್ನ ಕೈನ ಹಿಡ್ಕೊಳ್ತೀನಿ. ಅಲ್ಲ, ಜೊತೆಲಿದ್ದವರೆಲ್ಲ ಕೈ ಬಿಟ್ಟು ಹೋಗಿರ್ಬೋದು, ಯಾರಿಲ್ಲ, ನೀನು ಒಂಟಿಯಾಗಿ ನಿಂತಿರ್ಬೋದು. ಪೇತ್ರ ಹಾಗೆ ಒಂದಿನ ಒಂಟಿಯಾಗಿ ನಿಂತಿದ್ದ. ಏನು ಹೇಳಿದ ಅವನು? ಯೇಸು ಯಾರು ಗೊತ್ತಿಲ್ಲ ಅಂತ. ಆ ಯೇಸು ನಿನ್ಗೆ ಗೊತ್ತಾ? ನನಗೆ ಗೊತ್ತಿಲ್ಲ. ಅಲ್ಲಿ ಒಂಟಿಯಾಗಿ ಅಳ್ತಾ ಅದ. ಯೇಸುವನ್ನು ಹುಡುಕಿ ಹೋದ. ಈ ರಾತ್ರಿ ಒಂದು ಸಮಯ ನೀನು ಯೇಸು ನಿರಾಕರಿಸಬಹುದು, ಆದರೆ ಇವತ್ತು ಆತನ ಸಂಧಾನ ಬಂದು, ಯೇಸುವೆ, ನಾನು ನಿನ್ನ ನಿರಾಕರಿಸಿದ್ದೀನಿ, ಯೇಸುವೆ, ಒಂದೇ ಒಂದು ಶಬ್ದ ಸಾಕು, ಒಂದೇ ಒಂದು ಮಾತು ಸಾಕು, ಒಳಗಡೆಯಿಂದ ಆತನ ಕರ ನಿನ್ನ ಹುಡುಕಿ ಬರ್ತದೆ. ಯೇಸು ಮಾಡಿದೇನು ಗೊತ್ತಾ? ಅಯ್ಯೋ ನಾನು ಯೇಸು ಯಾರದ್ದು ಗೊತ್ತಿಲ್ಲ ಅಂತ ಹೇಳ್ಬಿಟ್ನಲ್ಲ ನಾನು, ಅಷ್ಟೇ ಅವನಿದ್ದು, ಬೇರೆ ಏನು ಹೇಳಿಲ್ಲ. ಯೇಸು ಅವನ್ನ ಹುಡುಕೊಂಡು ಹೋದ್ರು. ಈ ರಾತ್ರಿ ಅದೇ ಕರ ನಿನ್ನ ಹುಡುಕಿ ಬಂದಿದೆ. ಆ ಕರ ನಿನ್ನ ಹುಡುಕಿ ಬಂದಿರೋದಾದ್ರೆ, ನೀನು ಎಂಥ ಪರಿಸ್ಥಿತಿಯಲ್ಲಿದ್ರು, ಎಂಥ ತಳಲ್ಪಟ್ಟಲ್ ಪರಿಸ್ಥಿತಿಯಲ್ಲಿದ್ರು, ಎಲ್ಲ ಕೈ ಪಡಲ್ಪಟ್ಟಿರೋ ಪರಿಸ್ಥಿತಿಯಲ್ಲಿದ್ರು, ಆ ಕರ ಅಲ್ಲಿಂದ ಎತ್ತಕ್ಕೆ ಸಾಧ್ಯವಾಗ್ತದೆ. ಅದು ಎತ್ತಿದ್ರೆ ಅದು ನಿಲ್ಸದೆ ಬೇರೆ ಜಾಗದಲ್ಲಿ. ಹಾಲೆಲೂಯ. ರಕಟನ ರವನ ಸಂದಲ ರವ. ಹಾಲೆಲೂಯ. ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ, ಕರ ಹಿಡಿದು, ಹೇಳೋಣ ಕೈಗಳೆತ್ತಿ, ಓ ಲವ್ ಯು ಡ್ಯಾಡಿ ಹೇಳೋಣ. ಕಣ್ಮಣಿಯಂತೆ ಕಾಯುವ, ಸಂತೈಸುವ ತಾಯಿಯಂತೆ ನನ್ನನು. ಕರ್ತನ ಕೆಲವ್ರನ್ನ ಒಳಗಡೆ ಗಾಯಗಳನ್ನ ವಾಸಿ ಮಾಡೋದನ್ನ ಕಾಣ್ತಾ ಇದ್ದೀನಿ. ಇನ್ನರ್ ವೂಂಡ್ಸ್ಗಳು ಕರ್ತನ ಗುಣಪಡಿಸ್ತಾ ಇದ್ದಾನೆ. ಹಾಲೆಲೂಯ. ನಿನ್ನ ಗಾಯಗಳು ವಾಸಿ ಆಗ್ತಾ ಇದೆ. ಹಾಲೆಲೂಯ. ನಾನು ಕಾಣ್ತಾ ಇದ್ದೀನಿ ಯೇಸುವಿನ ವಾಸುಂಡೆಗಳಿಂದ
ನಿಮ್ಮನ್ನು ಗುಣಪಡಿಸ ರೈಟ್ ನೋ ಹೋಲಿ ಸ್ಪಿರಿಟ್ ಯೇಸುವಿನ ಭಾಷಣೆಗಳಿಂದ ನೀವು ಗುಣವಾಗ್ರಿ. ಆತನ ಭಾಷಣೆ ಗುಣವಾಗ್ತಾರೆ. ಕೆಲವರು ಇನ್ನರ್ ಹೀಲಿಂಗ್ ವಾಸಿ ಆಗ್ತದೆ ನಾನು ಕಾಣ್ತಾ ಇದ್ದೀನಿ. ಹಾಲೆಲೂಯಾ. ರೋಬಾ ಶಕೆಟಿರಿ ಅಂದಲಬ. ಎಸ್, ನಿನ್ನ ಗುಣಪಡಿಸುವ ನಿನ್ನ ಗುಣ ಇವತ್ತು ಹೊಂದ್ಕೋ ನೀನು. ಹಾಲೆಲೂಯಾ. ಒಂದು ಅದ್ಭುತ ನಡೀತಾ ಇದೆ ಯೇಸುವಿನ ನಾಮದಲ್ಲಿ. ಆಲ್ ಸಿಕ್ನೆಸಸ್, ಆಲ್ ಡಿಸೀಸ್ ಐ ಕರ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಆನ್ಲೈನ್ ನೋಡ್ತಿರುವಂತ ನಿಮ್ಮ ಜೀವಿತದಲ್ಲಿ ಕರ್ತನು ಅದ್ಭುತಗಳನ್ನ ಮಾಡ್ತಾ ಇದ್ದಾರೆ. ಒಂದು ಇನ್ನರ್ ಹೀಲಿಂಗು ನಿಮ್ಮ ಒಳಗಡೆ ನಡೀತಾ ಇದೆ. ಇಷ್ಟು ವರ್ಷಗಳು ಒಳಗಡೆ ಆದಂತ ಗಾಯಗಳನ್ನ ಕರ್ತನು ಗುಣಪಡಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಎಸ್, ರಿಸೀವ್ ಇಟ್, ರಿಸೀವ್ ಇಟ್. ಪ್ರೈಸ್ ಗಾಡ್. ನಾನು ಅದನ್ನ ಆತ್ಮದಲ್ಲಿ ಕಾಣ್ತಾ ಇದ್ದೀನಿ. ಪರಿಶುದ್ಧಾತ್ಮನ ಗುಣಪಡಿಸ್ತಾ ಇದ್ದಾನೆ. ನಿನ್ನ ಒಳಗೆ ಆದಂತ ಗಾಯದಿಂದ ನಿನ್ನ ರೋಗಿಯಾಗಿ ಮಲಗಿಸಕ್ಕೆ ಸೈತಾನ್ ನೋಡ್ದ. ಆದ್ರೆ ಈ ಒಂದು ಫಾಸ್ಟಿಂಗ್ ಪ್ರೇಯರ್ ಮೊದಲನೇ ದಿನದಿಂದ ಕರ್ತನಿನ ಗುಣಪಡಿಸ್ತಾ ಇದ್ದಾನೆ. ಅಲ್ಪ ಸಮಯ ನಿಮಗೆ ಎಲ್ಲೆಲ್ಲಿ ನೋವಿದೆಯೋ ಆ ಜಾಗದಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡ್ರಿ. ಕರ್ತ ನಿಮ್ಮನ್ನು ಗುಣಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ರೇಕೆಟಿರಿಯಬಾ ಸಂದಲರಬ. ಎಸ್, ಪ್ರೇ ಪ್ರೇ ಪ್ರೇ. ನೋ ಪ್ರೇ. ಯೇಸುವಿನ ನಾಮದಲ್ಲಿ ಕರ್ತನೆ ಈವಾಗಲೇ ಇವರು ಎಲ್ಲೆಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಆ ಜಾಗದಲ್ಲೆಲ್ಲ ಒಂದು ಅದ್ಭುತ ನಡೀಲಿ ಇವಾಗ, ಒಂದು ಮಿರಾಕಲ್ಸ್ ನಡೀಲಿ ಇವಾಗ ಯೇಸುವಿನ ನಾಮದಲ್ಲಿ. ಈಗಲೇ 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 ಒಂದು ಇನ್ನರ್ ಹೀಲಿಂಗ್ ಉಂಟಾಗಲಿ. ಒಳಗೆ ಆಗಿರುವ ಗಾಯ ಯೇಸುವಿನ ನಾಮದಲ್ಲಿ ಇವಾಗಲೇ ಬಿಡುಗಡೆ ಆಗಲಿ. ಗ್ಲೋರಿ ಟು ಗಾಡ್. ನಾವು ನೆಕ್ಸ್ಟು ನಮಗೆ ಸಮಯ ಕಮ್ಮಿ, ನೆಕ್ಸ್ಟ್ ನಾನು ಹೋಗ್ತಾ ಇದ್ದೀನಿ. ನಾವು ಮೂರನೇ ವಿಷಯ ಅದರಲ್ಲೇ ನಾವು ಯೆಶಾಯ 45:1-3 ಇದೆ. ಎಲ್ಲೂ ಹೋಗೋದಿಲ್ಲ, ಅಲ್ಲೇ ಇರ್ತೀವಿ ನಾವು. ಚೆನ್ನಾಗಿ ಗಮನಿಸ್ರಿ. ಈಗ ನಾವು ಮೂರನೇ ವಿಷಯ ನೋಡ್ತೀವಿ. ಕೋರಷ್ನ ದೇವರು ಹೇಳ್ತಾ ಇದ್ದಾರೆ, ರಾಜರ ನಡುಕಟ್ಟನ್ನು ಬಿಚ್ಚುವೆನು. ಇದರ ಅರ್ಥ ಏನು ಅಂದರೆ, ರಾಜರ ನಡುಕಟ್ಟನ್ನು ಬಿಚ್ಚುವೆನು ಅಂದರೆ ನಮ್ಮ ಮೇಲೆ ಆಳ್ವಿಕೆ ಮಾಡುವಂಥ ಕೆಲವು ಶಕ್ತಿಗಳು, ಕೆಲವು ಬಲಗಳು, ಕೆಲವು ವ್ಯಕ್ತಿಗಳು, ಕೆಲವು ಮಾತುಗಳು ಅದು ಮುರಿಯಲ್ಪಡ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವಚಂದ್ರ ಇಲ್ಲಿ ಬಹಳ ಅದ್ಭುತವಾಗಿ ಹೇಳ್ತದೆ. ಇಲ್ಲಿ ಇತಿಹಾಸ ಹೇಳ್ತದೆ, ಕೋರೆಷನು ಮುಂದೆ ಬಲಿಷ್ಠವಾದಂಥ ಬಾಬಿಲ್ ಪಟ್ಟಣಗಳು ಅವನ ಮುಂದೆ ನಿಲ್ಲಿಲ್ವಂತೆ. ಕಾರಣ ಏನು ಅಂತ ಹೇಳಿದ್ರೆ, ಆತನು ಅವನ ಮುಂದೆ ಇದ್ದಂಥ ರಾಜರ ನಡುಕಟ್ಟುಗಳನ್ನ ಬಿಚ್ಚಿದ. ಹಲ್ಲೆಲೂಯಾ. ಇವತ್ತು ನಮ್ಮ ಸಭೆ ಇರ್ಬೋದು, ನಮ್ಮ ಸೇವೆಗಳಿರ್ಬೋದು, ನಿಮ್ಮ ಕುಟುಂಬಗಳಿರ್ಬೋದು, ಅದರ ಮೇಲಿರುವಂಥ ಬಲಿಷ್ಠನ ಕಟ್ಟುಗಳು ಅದು ಬಿಚ್ಚಲ್ಪಡ್ತದೆ. ನಂಬಿಕೆ ಉಳ್ಳವರು ಕೈಗಳ ತಟ್ಟಿ ಸ್ವೀಕರಿಸ್ಕೊಳ್ರಿ. ಹಲ್ಲೆಲೂಯಾ. ಕರ್ತನೇ, ಈ ರಾತ್ರಿಯ ಸಮಯದಲ್ಲಿ ಬಲಿಷ್ಠನ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಸ್, ಹಲ್ಲೆಲೂಯಾ. ಪ್ರೈಸ್ ಗಾಡ್. ಬಲಿಷ್ಠನ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಬಿಚ್ಚಲ್ಪಡಲಿ. ಬಲಿಷ್ಠವಾಗಿ ನಮ್ಮ ಮೇಲೆ ಆಳ್ವಿಕೆ ಮಾಡುವಂತ ಈ ಪಟ್ಟಣದ ಮೇಲೆ, ಈ ಪ್ರಾಂತದ ಮೇಲೆ, ನಿನ್ನ ಕುಟುಂಬದ ಮೇಲೆ ಕಳೆದ ದಿನಗಳಿಂದ ನಿನ್ನ ಫಾಲೋ ಮಾಡ್ತಿರುವ ಕೆಲವು ಬಲಿಷ್ಠ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಈವಾಗಲೇ ಅದು ಮುರಿತಾದೆ. ನಂಬಿಕೆ ಉಳ್ಳವರು ಕೈಗೆಲೆ ತಟ್ಟಿ ಆತ್ಮದಲ್ಲಿ ಭಾಷೆಯ ಮೂಲಕ ಬಿಡುಗಡೆ ಹೊಂದ್ಕೊಳ್ಳಿ. ಕರ್ತನೇ, ಈ ಒಂದು ರಾತ್ರಿಯ ಸಮಯದಲ್ಲಿ ಎಲ್ಲ ಬಲಿಷ್ಠ ಶಕ್ತಿಗಳು ಯೇಸುವಿನ ನಾಮದಲ್ಲಿ, ಬಲಿಷ್ಠನ ಎಲ್ಲ ಕಾರ್ಯಗಳು ಹಲ್ಲೆಲೂಯಾ ರಿಗಡಗದರ ಬಲ ಸಂದಲಬ. ಜೀಸಸ್. ಪ್ರೈಸ್ ಗಾಡ್. ಈ ಬಲಿಷ್ಠನ ಶಕ್ತಿಗಳು, ಬಲಿಷ್ಠನ ಬಲಗಳು ಇದು ಮುರಿಯಲ್ಪಡ್ತದೆ. ಇದು ನೀವು ಬಂದು ಇಲ್ಲಿ ಆರಾಧಿಸಬೇಕಾದ್ರೆ, ಇಲ್ಲಿ ಸುತ್ತಿಸಬೇಕಾದ್ರೆ ಕೆಲವರ ನಡುಕಟ್ಟುಗಳು ಅದು ಬಿಚ್ಚಕ್ಕೆ ಹೋಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನೇ ಅಂತ ನಿಂತಿದ್ದು ಕೆಲವು ಶಕ್ತಿಗಳು, ಕೆಲವು ಬಲಗಳು ನಿಮ್ಮ ಜೀವಿತದಲ್ಲಿ ನಾನೇ ಅಂತ ನಿಂತಿದ್ದು ನಿಮ್ಮ ಪ್ರಾಂತಗಳನ್ನ, ನಿನ್ನ ಸ್ಥಳಗಳನ್ನ, ನಿನ್ನ ಮನೆನ ಬಿಟ್ಟು ಹೋಗುತ್ತೆ. ಹಲ್ಲೆಲೂಯಾ. ನಂಬಿಕೆ ಉಳ್ಳವರು ಸ್ವೀಕರಿಸ್ಕೊಳ್ರಿ. ದೇವರ ಆತ್ಮ ಹೇಳಿದ್ದಾರೆ, ನಾನೇ ನಾನೇ ನನ್ನ ಬಿಡಲ್ಲ, ನಂದೇ ಅಧಿಕಾರ. ಎಸ್ ಎಸ್. ದೇವರ ಆತ್ಮ ಹೇಳ್ತಾ ಇದ್ರೆ, ಸಭೆ ಮೇಲೆ ಇದ್ದಂತ ಕೆಲವು ಅಧಿಕಾರ ಅದು ಬಿಟ್ಟು ಹೋಗುತ್ತೆ. ನಿಮ್ಮ ಮೇಲೆ ಇದ್ದಂತ ಕೆಲವು ಅಧಿಕಾರಗಳು ಅದು ಬಿಟ್ಟು ಹೋಗುತ್ತೆ. ಹಲ್ಲೆಲೂಯಾ. ನಂಬಿಕೆ ಉಳ್ಳವರು ಬಾಯಿ ತೆಗೆದು ಆತ್ಮದಲ್ಲಿ ಸ್ವೀಕರಿಸ್ಕೋಬಹುದು. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಈ ರಾತ್ರಿಯ ಸಮಯದಲ್ಲಿ ಕರ್ತನೇ, ಎಸ್ ಎಸ್ ಎಸ್, ಹಲ್ಲೆಲೂಯಾ. ಎಸ್, ಅಧಿಕಾರ ತನ್ನ ಬಲಗಳನ್ನ ಲೂಸ್ ಮಾಡ್ತಾ ಇದೆ, ಲೂಸ್ ಆಗ್ತಾ ಇದೆ. ಎಸ್, ಅಧಿಕಾರ ಕಳ್ಕೊಳ್ತಾ ಇದೆ. ಹೇಳ್ರಿ, ಯೇಸುವಿನ ನಾಮದಲ್ಲಿ ನನ್ನ ಮೇಲಿದ್ದಂತ ಎಲ್ಲ ಸೈತಾನ ಅಧಿಕಾರ, ಎಲ್ಲ ಮನುಷ್ಯನ ಅಧಿಕಾರ ಈವಾಗಲೇ
ಅದು ನಿಷ್ಕ್ರಿಯವಾಗಲಿ. ಯೇಸುವಿನ ನಾಮದಲ್ಲಿ ನನ್ನ ಮೇಲಿರುವಂತ ಇಲ್ಲೀಗಲ್ ಅಥಾರಿಟಿಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ನನ್ನ ಕುಟುಂಬದ ಮೇಲೆ, ನನ್ನ ಸಭೆ ಮೇಲಿರುವಂತ ಎಲ್ಲ ಇಲ್ಲೀಗಲ್ ಅಥಾರಿಟಿನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಸಭಾ ಕೈಗಳ ತಟ್ಟಿ ಆತ್ಮದಲ್ಲಿ ಅಲ್ಪ ಸಮಯ. ಎಸ್ ಎಸ್, ಈ ಸೇವೆ ಮೇಲೆ, ಈ ಕುಟುಂಬದ ಮೇಲೆ, ನನ್ನ ಮೇಲೆ, ನಮ್ಮ ಮೇಲೆ ಇರುವಂತ ಎಲ್ಲ ಅಥಾರಿಟಿ, ಸೈತಾನ್ ಅಥಾರಿಟಿ, ಎಸ್ ಎಸ್, ಪ್ರಾರ್ಥನೆ ಮಾಡಿ. ಎಸ್, ಕ್ಯಾನ್ಸಲ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಓ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಕೆಲವು ಅಥಾರಿಟಿ ಬಿದ್ದೋಗ್ತಾ ಇದೆ ಈ ಸೇವೆ ಮೇಲೆ. ಕೆಲವು ಅಥಾರಿಟಿ ಈ ಪ್ರಾಂತದ ಮೇಲೆ, ಈ ಜಾಗದ ಮೇಲೆ, ಕೆಲವು ಅಥಾರಿಟಿಗಳು, ಓ ಪ್ರೈಸ್ ಗಾಡ್, ನೀನು ಮುಂದೆ ಹೋಗದ ಹಾಗೆ ಆಳ್ವಿಕೆ ಮಾಡುವಂತ ಡಾಮಿನೇಟ್, ಹೇಳ್ರಿ, ಕೆಲವು ಡಾಮಿನೇಟ್ ಸ್ಪಿರಿಟ್ಗಳು. ಓಹ್ ಓಹ್ ರಗಡಗದ ನಮ್ಮ ಸಂದಲಭ. ಎಸ್, ಕೆಲವು ಡಾಮಿನೇಟ್. ಆಮೇನ್, ನಾವು ಡಾಮಿನೇಟ್ ಮಾಡಕ್ ಕೊಟ್ಟಿದ್ದವರು. ಆಮೇನ್. ಒಂದು ನಿಮಿಷ, ಎಲ್ಲರೂ ಕೂತಿರೋ ಜಾಗದಲ್ಲಿ ಬಾಯಿ ತೆಗೆದು ಹೇಳ್ರಿ, ನನ್ನ ಡಾಮಿನೇಟ್ ಮಾಡುವ ಎಲ್ಲ ಶಕ್ತಿಗಳು, ಎಲ್ಲ ಬಲಗಳು, ಎಲ್ಲ ಅಂಧಕಾರ ಯೇಸುವಿನ ನಾಮದಲ್ಲಿ ಈಗಲೇ ಈಗಲೇ ಈಗಲೇ. ಎಸ್, ಒಬ್ಬರ ಮಾತು ಕನ್ಫೆಸ್ ನೌ, ಪ್ರೇ ಪ್ರೇ. ಎಸ್, ಈ ಮೊದಲನೇ ದಿನದಲ್ಲಿ ಕರ್ತನ ಆತ್ಮನು ಕಾರ್ಯ ಮಾಡ್ತಾ ಇದ್ದಾನೆ. ನನ್ನ ಡಾಮಿನೇಟ್ ಮಾಡುವ ಅದು ಯಾವುದೇ ಆಗಿರಲಿ, ಅದು ಕೋಪ ಇರ್ಬೋದು, ಅದು ಪಾಪ ಇರ್ಬೋದು, ಅದು ಶಾಪ ಇರ್ಬೋದು, ಅಂಧಕಾರ ಇರ್ಬೋದು, ದುರಾತ್ಮ ಇರ್ಬೋದು, ಅದು ಒಳಗಿಂದ ಇರ್ಬೋದು, ಅದು ಹೊರಗಡೆ ಇರ್ಬೋದು. ಆಲ್ ಡಾಮಿನೇಟ್ ಸ್ಪಿರಿಟ್ ಐ ಕರ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಗೋ ಅವೇ. ಸಾಕಾಗಿಲ್ಲ, 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 ಸಾಕಾಗಿಲ್ಲ. ಹಲ್ಲೆಲೂಯಾ. ಪೋದಾದು ಬಾಯಿಗಳ ತೆರೆದು ಹಲ್ಲೆಲೂಯಾ. ಆಮೆನ್. ನೀನು ಯಾಕೆ ಬೆಳೆದಿಲ್ಲ ಗೊತ್ತಾ? ಯಾಕೆ ನಿನಗೆ ಆಶೀರ್ವಾದವಾಗಿಲ್ಲ ಗೊತ್ತಾ? ಯಾಕೆ ಬಿಡುಗಡೆ ಇಲ್ಲ ಗೊತ್ತಾ? ನಮ್ಮನ್ನು ಯಾವುದೋ ಡಾಮಿನೇಟ್ ಮಾಡ್ತಾ ಇದೆ. ಹಲ್ಲೆಲೂಯಾ. ದೇವರ ಆತ್ಮ ಹೇಳ್ತಾ ಇದ್ದಾರೆ, ಕೋರೆಶೆ ನಿನ್ನ ಡಾಮಿನೇಟ್ ಮಾಡುವಂತ ಅದನ್ನ ಏನು ಮಾಡಿ, ಡಾಮಿನೇಟ್ ಶಕ್ತಿಗಳನ್ನು ಮುರಿಯಕ್ಕೆ ಹೋಗ್ತೇನೆ. ಪ್ರೈಸ್ ಲಾರ್ಡ್. ಅರ್ಥ ಆಗ್ತಿರೋ ದೇವರ ಮಕ್ಕಳಿಗಾಗಿ ಸ್ತೋತ್ರ. ಪ್ರೈಸ್ ಗಾಡ್. ಹೋಲಿ ಗೋಸ್ಟ್. 4ನೇ ವಿಷಯಕ್ಕೆ ನಾವು ಹೋಗ್ತೀವಿ. ನಾವು 4ನೇ ವಿಷಯ ನೋಡ್ಬೇಕಾದ್ರೆ ಹೇಳ್ತಾರೆ, ಬಾಗಿಲುಗಳನ್ನು ಹೆಬ್ಬಾಗಿಲುಗಳನ್ನು ತೆಗಿತೇನೆ. ಪ್ರೈಸ್ ಗಾಡ್. ನಾನು ಇಲ್ಲಿ ಪ್ರೇಯರ್ ಮಾಡ್ಬೇಕಾದ್ರೆ ಹೇಳಿದೆ, ನನ್ನ ಆತ್ಮದಲ್ಲಿ ಒಂದು ದರ್ಶನ ಕಂಡಿದ್ದೇನೆಂದ್ರೆ, ಒಂದು ಬಾಗಿಲುಗಳು ತೆರೆಯಲ್ಪಟ್ಟಿರೋದು. ಇಟ್ಸ್ ನಾಟ್ ಸ್ಮಾಲ್ ಡೋರ್, ವೆರಿ ಬಿಗ್ ಡೋರ್. ಹೌ ಮೆನಿ ಡೋರ್ಸ್ ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲ ಎಷ್ಟು ಡೋರ್ಗಳು ಓಪನ್ ಆಗುತ್ತೆ ಅಂತ. ಆದರೆ ಬಾಗಿಲಲ್ಲ, ಬಾಗಿಲುಗಳು. ಪಕ್ಕದಲ್ಲಿ ಒಂದ್ಸರಿ ಯಾರಿಗಾರು ಹೇಳ್ರಿ, ನನ್ನ ವಿಷಯದಲ್ಲಿ ಬಾಗಿಲುಗಳು ತೆರೀತದೆ. ಬಾಗಿಲಲ್ಲ, ಬಾಗಿಲುಗಳು ತೆರೀತದೆ. ಹಲ್ಲೆಲೂಯಾ. ನಾವು ಕೆಲವು ಬಾಗಿಲುಗಳನ್ನ ನಾಳೆ ಮುಚ್ಚಕ್ಕೆ ಹೋಗ್ತೇವೆ, ಕೆಲವು ಬಾಗಿಲುಗಳನ್ನ ನಾಳೆ ತೆರೆಯಕ್ಕೆ ಹೋಗ್ತೀವಿ. ಈಗ ನಾವು ಸ್ವಲ್ಪ ಅದನ್ನು ಮಾಡಕ್ಕೆ ಹೋಗ್ತೀವಿ. ಹಲ್ಲೆಲೂಯಾ. ಆರ್ ಯು ಹ್ಯಾಪಿ? ಪ್ರೈಸ್ ಗಾಡ್. ಹಲ್ಲೆಲೂಯಾ. ಜೀಸಸ್. ಬಾಗಿಲು ಹೆಬ್ಬಾಗಿಲುಗಳನ್ನ ದೇವರು ತೆಗಿತಾನಂತೆ. ನಾವು ನೋಡ್ತೇವೆ, ನಾವು ಕೆಳಗಡೆ ವಾಕ್ಯ ಓದಿದಾಗ ದೇವರು ಹೇಳ್ತಾರೆ, ನಾನಿನ ಮುಂದೆ ಹೋಗಿ ದಿಣ್ಣೆಗಳನ್ನ ಸಮಯ ಮಾಡ್ತಾನೆ. ಹಲೋ, ಏನು ಸರಿ ಮಾಡ್ತಾರಂತೆ? ದಿಣ್ಣೆ. ಆ ದಿಣ್ಣೆ ಅನ್ನೋದು ಇದೆಯಲ್ಲ, ಅದ್ರ ಮೇಲೆ ಹತ್ತಕ್ಕಾಗೋದಿಲ್ಲ, ಅದನ್ನ ಹತ್ತಕ್ಕೆ ಆಗಲ್ಲ. ಎಷ್ಟು ವರ್ಷಗಳಿಂದ ದಿಣ್ಣೆಗಳು ಹಾಗೇ ಇದೆ. ಅದು ನೀನು ದಿಣ್ಣೆ ಯಾವುದು ನನಗೆ ಗೊತ್ತಿಲ್ಲ, ನನಗೊಂದು ದಿಣ್ಣೆ ಇದೆ, ಎಲ್ಲರಿಗೊಂದು ದಿಣ್ಣೆ ಇದೆ. ಆದರೆ ಆ ದಿಣ್ಣೆ ದೇವರು ಹಂಗೆ ಬಿಡೋದಿಲ್ಲ. ಆ ದಿಣ್ಣೆಗಳನ್ನ ದೇವರು ಸಮ ಮಾಡ್ತಾನಂತೆ. ಹಲೋ, ಆ ದಿಣ್ಣೆಗಳನ್ನು ದೇವರು ಸಮ ಮಾಡ್ತಾರೆ. ಈ ರಾತ್ರಿಯ ಸಮಯದಲ್ಲಿ ದೇವರ ಆತ್ಮನ ಕೆಲವರು ನೋಡಿ ಹೇಳ್ತಾ ಇರೋದು, ನಾನು ದಿಣ್ಣೆಗಳನ್ನು ನಾನು ಸಮ ಮಾಡಕ್ಕೆ ಹೋಗ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಿಣ್ಣೆಗಳು ನನ್ನ ಸಮಯ ನಮ್ಮ ಅಹಂಕಾರ ಆಗಿರ್ತದೆ. ದಿಣ್ಣೆ ಏನಾಗಿರ್ತದೆ? ನಾನೇನೋ ಗರ್ವ, ನಾನೇನೋ ಅಹಂಕಾರ. ಕೆಲವ್ರಿಗೆಲ್ಲ ಸ್ಪಿರಿಚುವಲ್ ಪ್ರೌಡ್ ಇರ್ತದೆ, ಕೆಲವ್ರಿಗೆ ಹಣದ ಪ್ರೌಡ್ ಇರ್ತದೆ, ಕೆಲವರಿಗೆ ಸೌಂದರ್ಯ ಪ್ರೌಡ್ ಇರ್ತದೆ. ನೀನು ಯಾಕೆ ಗೊತ್ತಾ ಸ್ಪಿರಿಚುವಲ್ ಬೆಳೀಲಿ? ಯಾಕೆ ಗೊತ್ತಾ? ನಾನು ಅಂತ ಗರ್ವ. ಅದು ನಾನು ಸ್ವಲ್ಪ ನಾಳೆ ಮುಟ್ಟಕ್ಕೆ ಹೋಗ್ತೀನಿ. ಯಾವಾಗ ಇದೊಂದು ದಿಣ್ಣೆ, ಇದು ನಾವು ಮೇಲೆ ಹೋಗೋಕ್ಕಾಗಲ್ಲ. ಇವತ್ತು ಹೇಳಬೇಕು, ದೇವರೇ ನನಗಿದೆಲ್ಲ ದಿಣ್ಣೆ ಇದೆ, ಈ ದಿಣ್ಣೆ ಸಮ ಮಾಡು. ಈ ಪ್ರೌಢನ ದಿಣ್ಣೆ ದೇವರೇ ಸಮ ಮಾಡಬೇಕು, ನಮ್ಮ ಕೈಲಿ ನಾವು ಮಾಡ್ಕೊಳಕ್ಕಾಗಲ್ಲ. ನಾವು ಕೇಳಬೇಕು, ದೇವರೇ ನನ್ನ ತಗ್ಗಿಸ್ಕೊಳ್ತೀನಿ ದೇವರೇ. ಅಲ್ಲ, ಚರ್ಚಲ್ಲಿ ಕೆಲವರಿಗೆ ಒಂದೊಂದು ಥರ ದಿಣ್ಣೆಗಳಿರ್ತದೆ, ಕೆಲವರು ದಿಣ್ಣೆಗಳಲ್ಲೇ ಇದ್ದಾರೆ, ಅವರು ಮುಂದೆ ಹೋಗೋಕ್ಕೆ ಆಗಿಲ್ಲ. ಆದರೆ ದೇವತೆ ಹೇಳ್ತಾರೆ, ಇವತ್ತು ಹೇಳ್ತಾರೆ ದೇವರು, ನಾನು ನಿನ್ನ ದಿಣ್ಣೆನ ಸಮ ಮಾಡೋಕ್ಕೆ ಹೋಗ್ತೇನೆ. ಪ್ರೈಸ್ ದಿ ಲಾರ್ಡ್. ನಾನು ಭಾಳ ವಾಕ್ಯ ಓದ್ತಾ ಇದ್ದೆ, ನಾನು ಇದು ಮೆಡಿಟೇಟ್ ಮಾಡ್ತಾ ಇದ್ದೆ.
ಮೆಡಿಟೇಟ್ ಮಾಡಬೇಕಾದ್ರೆ ವೆರಿ ಎಂಜಾಯ್ ದಿಸ್ ವರ್ಡ್. ನಾನು ಹೇಳ್ತಾನೆ ಇದ್ದೆ, ದೇವರೇ ನನ್ನ ಮೇಲಿರೋ ನನ್ನ ಮುಂದೆ ಇರೋ ದಿನಗಳೆಲ್ಲ ನೀನು ಕ್ಯಾನ್ಸಲ್ ಮಾಡೋದಕ್ಕಾಗಿ ಸ್ತೋತ್ರ. ವಾಕ್ಯಗಳು ಕೇಳಬೇಕಾದ್ರೆ ನೀವು ಬರ್ತಾ ಇರಬೇಕು, ನೀವು ಆವಾಗಲೇ ಪ್ರೇಯರ್ ಮಾಡೋದು, ದೇವರೇ ನನ್ನ ಮುಂದೆ ಇರುವ ದಿನಗಳು ಸಮವಾಗಲಿ. ಹಲ್ಲೆಲೂಯಾ. ನಿನ್ನ ಮುಂದೆ ಯಾವ ದಿನ ಇದೆ, ಯಾವ ಥರ ದಿನಗಳಿದೆ, ಮೇಲೆ ಹೋಗೋಕ್ಕೆ ಆಗೋದಿಲ್ಲ, ಮೇಲೆ ಹೋಗೋಕ್ಕಾಗ್ತಾ ಇಲ್ಲ. ನಾನು ಮತ್ತೆ ಹೇಳ್ತೀನಿ, ಈ 21 days ಫಾಸ್ಟಿಂಗ್ ನಿಮ್ಮ ಲೈಫಲ್ಲಿ ಕೆಲವು ದಿನಗಳು ಪರ್ಮನೆಂಟ್ ಆಗಿ ಲೆವೆಲ್ ಆಗ್ತದೆ. ನಂಬಿಕೆ ಸ್ತೋತ್ರ ಮಾಡಿ, ಪರ್ಮನೆಂಟ್ ಆಗಿ. ಎಸ್ ಪವಿತ್ರ ಆತ್ಮನ ಚಲಿಸ್ತಾ ಇದ್ದಾನೆ. ಪರ್ಮನೆಂಟ್ ಆಗಿ ನಂಬಿಕೆಗಳು ಸ್ತೋತ್ರ ಮಾಡಿದ್ರೆ ಸಾಕು, ನಂಬಿಕೆಗಳು ಸ್ವೀಕಾರ ಮಾಡಿದ್ರೆ ಸಾಕು. ಸ್ವೀಕರಿಸ್ಕೋಬೇಕು, ಬಾಯಿ ತೆಗೆದು ಸ್ತೋತ್ರ ಮಾಡಬೇಕು, ಆಮೇಲೆ ಹೇಳಬೇಕು. ಕಲ್ತರ ಕೂತ್ಕೊಂಡ್ರೆ ಏನೂ ನಡೆಯೋದಿಲ್ಲ. ಬಾಯಿ ತೆಗೆದು ಸ್ತೋತ್ರ ಮಾಡಬೇಕು, ಹೇಳಬೇಕು. ಆಮೆನ್, ಹಲ್ಲೆಲೂಯಾ. ಸಮಥಿಂಗ್ ವಿಲ್ ಡೂ. ಏನಾರು ಮಾಡ್ತಾನೆ ರೀ, ಬಾಯಿ ತೆಗಿತಾರೆ, ಸ್ತೋತ್ರ ಹೇಳ್ತಾರೆ, ಸ್ವೀಕರಿಸ್ಕೊಳ್ತಾ ಇದ್ರಿ. ದೇವ್ರು ಹೇಳ್ತಾರೆ, ನೀನು ಮುಂದೆ ಇರುವ ದಿನಗಳನ್ನ ನಾನು ಏನು ಮಾಡ್ತೀನಿ, ಅದನ್ನು ಸಮ ಮಾಡ್ತೇನೆ, ಬಂದ್ಬಿಟ್ಟು ಅದು ಲೆವೆಲ್ ಮಾಡ್ತೀನಿ ನಾನು. ಆಮೆನ್, ಹಲ್ಲೆಲೂಯಾ. ಯಾಕಂದರೆ ಬೈಬಲ್ ಹೇಳ್ತದೆ, ಮೀಕ 2:13 ಹೇಳ್ತದೆ, ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ. ಅದು ಎಂಥ ದಿನಗಳಿದ್ರು ಮುಂದೆ ಹೋದರೆ ನಮ್ಮ ದಿನಗಳೆಲ್ಲ ದೇವರು ಸಮ ಮಾಡ್ತಾನೆ. ಈ ರಾತ್ರಿ ಸಮಯದಲ್ಲಿ ನೀವು ಹೇಳ್ಬೋದು, ನನ್ನ ಜೀವಿತದಲ್ಲಿ ಇದೆಲ್ಲ ದಿನಗಳಿದೆ ಅಂತ ಹೇಳ್ಬಿಟ್ಟು. ಅದೆಂಥ ದಿನಗಳಿದ್ರು ಸರ್ವಶಕ್ತನಾದ ದೇವರು ಅದನ್ನು ಸಮ ಮಾಡಲು ಆತನು ಶಕ್ತನಾಗಿದ್ದಾನೆ. ನಿನ್ನ ಕುಟುಂಬದಲ್ಲಿ ಅದು ಯಾವುದೇ ಆಗಿರ್ಬೋದು, ಇಂಥದ್ದು ಅಂತಲ್ಲ, ಯಾವುದೇ ಆಗಿರ್ಬೋದು. ಒಂದು ನಿಮಿಷ ಕಣ್ಣುಗಳು ಮುಚ್ಚಿ ನಿನ್ನ ಮುಂದೆ ದಿಣ್ಣೆ ಯಾವುದಿದೆ ಅದು ನೋಡಿ ಹೇಳು, ಈ ರಾತ್ರಿ ದಿಣ್ಣೆ ನೀನು ಹೋಗುವಂತೆ ಯೇಸು ನಾಮದಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಮುಂದೆ ಇರುವ ದಿಣ್ಣೆನ ಇವತ್ತು ಬಂದಿರುವ, ಇವತ್ತು ಕೇಳ್ತಿರುವಂಥ ಯೇಸು ಆ ದಿಣ್ಣೆನ ಸಮ ಮಾಡ್ತಾನೆ ಅಂತ ಬಾಯಿ ತೆಗೆದು ಅಲ್ಪ ಸಮಯ ಯಾರಾದ್ರು ಹೇಳ್ರಿ. ಕರ್ತನೆ, ಈ ರಾತ್ರಿಯ ಸಮಯದಲ್ಲಿ ನಿನ್ನ ಮಕ್ಕಳಿಗಿರುವಂಥ ದಿಣ್ಣೆ, ನಮಗಿರುವ ದಿಣ್ಣೆ, ಈ ಸೇವೆಗಿರುವ ದಿಣ್ಣೆ ನೀವು ಹೇಳಿದ್ದೀರಾ, ಅದನ್ನು ಸಮ ಮಾಡ್ತೀನಿ ಅಂತ ಈ ರಾತ್ರಿ ಈ ವಾಕ್ಯದ ಶಕ್ತಿ ವ್ಯಾಪಿಸಲಿ. ಸಮವಾಗಲಿ, ದಿಣ್ಣೆ ಸಮವಾಗಲಿ, ಯೇಸುವಿನ ನಾಮದಲ್ಲಿ ದಿಣ್ಣೆ ಸಮವಾಗಲಿ. ನಾನು ಕಾಣ್ತಾ ಇದ್ದೀನಿ ಕೆಲವು ದಿನಗಳು ಸಮವಾಗ್ತಿರೋದು. ಎಸ್ ಲಾರ್ಡ್, ನನ್ನ ಆತ್ಮದಲ್ಲಿ ಕಾಣ್ತಾ ಇದ್ದೀನಿ, ಸ್ಪಿರಿಟಲ್ಲಿ ಕಾಣ್ತಾ ಇದ್ದೀನಿ. ಹಲ್ಲೆಲೂಯಾ. ನಿನ್ನ ಒಳಗಡೆ ಒಂದು ದಿಣ್ಣೆ ಇದೆ, ಅದು ಒಳಗಡೆ ಇನ್ನೆರಡು ದಿಣ್ಣೆ ಇದೆ, ಸಮವಾಗಲಿ. ಅದು ಯಾವುದೋ ಒಂದು ಭಾರ ಒಳಗಡೆ, ಯಾವುದೋ ಒಂದು ಭಾರ, ಆ ಭಾರ ಬಿಟ್ಟು ಹೋಗ್ತಾ ಇದೆ. ಎಸ್, ಐ ಫೀಲ್ ದಟ್. ಹಲ್ಲೆಲೂಯಾ. ನಿನ್ನ ಹೃದಯದಲ್ಲಿರುವಂಥ ಭಾರ, ಎಸ್, ಆ ದಿಣ್ಣೆ ಕೆಲವು ವರ್ಷಗಳಿರುವಂಥ ದಿಣ್ಣೆ ಯೇಸುವಿನ ನಾಮದಲ್ಲಿ. Yes. Speak in tongues. Yes. Hallelujah. Yes. Ribakaba. Yes, ನನ್ನ ದಿಣ್ಣೆಗಳು ಸಮವಾಗ್ತದೆ. ಎಸ್, ದಿಣ್ಣೆಗಳು ಸಮವಾಗ್ತದೆ. ಎಸ್, hallelujah. ಆಮೆನ್. ಎಸ್, ದಿಣ್ಣೆ ನಿನ್ನ ಲೈಫಲ್ಲಿ ಅದು ರೋಗ ಇರ್ಬೋದು, ಅದೊಂದು ಶಾಪ ಇರ್ಬೋದು, ಅದು ವೇದನೆ ಇರ್ಬೋದು, ಅದು ದುಃಖಗಳಿರ್ಬೋದು, ಅದು ಬಾಧೆಗಳಿರ್ಬೋದು, ಅದು ಯಾವುದು ಕಟ್ಟಿ ಇರ್ಬೋದು. ಎಸ್ ಮಗಳೇ, ಹಲ್ಲೆಲೂಯಾ. ಎಸ್ ಮಗನೇ, ಹಲ್ಲೆಲೂಯಾ. ರಾಬಾ ಶೇಕೆಟಿ ಬಾಬಾ. ಎಸ್, ನಾನು ವಿಷನ್ ಕಾಣ್ತಾ ಇದ್ದೀನಿ. ದೇವರು ಆ ದಿಣ್ಣೆಗಳ ಮುಂದೆ ನೋಡಿ ನಗ್ತಾ ಇರೋದನ್ನ ಅದನ್ನು ಮುಟ್ಟಿಲ್ಲ, ಓನ್ಲಿ ಸ್ಮೈಲಿಂಗ್. ಹಲ್ಲೆಲೂಯಾ. ಈ ದರ್ಶನಗಳು ಕೆಲವರು ಕಾಣ್ತಾ ಇದ್ದೀರಿ. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ದಿಣ್ಣೆ ಸಮವಾಗಲಿ ದೇವರೇ. ಈ ಸೇವೆಗಿರುವ ದಿಣ್ಣೆ ಸಮವಾಗಲಿ. ಕರ್ತನೆಯ ಕುಟುಂಬಕ್ಕಿರುವ ದಿಣ್ಣೆಗಳು ಸಮವಾಗಲಿ. ಇಲ್ಲಿ ಬಂದಿರುವ ದೇವ ಜನಗಿರುವ ಈ ಸಭೆಗೆ ಬರುವಂಥ ಬೆರಕ ಫುಲ್ ಬಾಸ್ಕಲ್ ಚರ್ಚ್ಗೆ ಬರುವ ದಿಣ್ಣೆಗಳು ಸಮವಾಗಲಿ. ಆನ್ಲೈನ್ ಕಾಣ್ತಿರುವಂಥ ನಿಮ್ಮ ಜೀವಿತದಲ್ಲಿರುವಂಥ ದಿಣ್ಣೆಗಳು ಸಮವಾಗಲಿ. ಸ್ವೀಕರಿಸ್ಕೋ ಜೀಸಸ್. ಕೀರ್ತನೆ 60ನೇ ಅಧ್ಯಾಯ, ಕೀರ್ತನೆ 60ನೇ 1ನೇ ವಾಕ್ಯ ಮತ್ತು 2ನೇ ವಾಕ್ಯ. ಕೀರ್ತನೆ 60ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಚೆನ್ನಾಗಿ ಗಮನಿಸ್ರಿ. ದೇವರೇ, ಕೋಪದಿಂದ ನಮ್ಮನ್ನು ತಳ್ಳಿ ಕೆಡವಿ ಬಿಟ್ಟಿದ್ದಿ, ನಮ್ಮನ್ನು ಎತ್ತಿ ನಿಲ್ಲಿಸು. ನೀನು ದೇಶವನ್ನು ಕಂಪನಗೊಳಿಸಿ ಒಡೆದು ಬಿಟ್ಟಿದ್ದಿ, ಅದರ ಒಡಕುಗಳನ್ನು ಸರಿ ಮಾಡು, ಅದು ನಡುಗುತ್ತಿರುವುದಲ್ಲ. ಒಂದು ನಿಮಿಷ ಹೇಳ್ತೇನೆ. ನಮ್ಮ ಕೆಳಗಡೆಯಿಂದ ಮೇಲೆ ಎತ್ತು ಅಂತ ಹೇಳ್ತಾ ಇದ್ದಾನೆ. ಭೂಮಿಯ ಕಡೇ ಭಾಗದ ನಮ್ಮನ್ನು ಏನು ಮಾಡು,
ಕೀರ್ತನೆ 61 61 ದೇವರೇ ನನ್ನ ಕೂಗನ್ನು ಕೇಳಿ. ಇಲ್ಲಿ ನೋಡ್ರಿ, ಗಮನಿಸ್ರಿ ಚೆನ್ನಾಗಿ ಗಮನಿಸಿ. ದೇವರೇ ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ಆಮೆನ್. ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾರೆ, ನಿಮ್ಮ ಕೂಗುಗೆ ಕಿವಿಗೊಡ್ತಾನೆ. ಎಷ್ಟು ಜನಕ್ಕೆ ಅದು ಗೊತ್ತಿದೆ? ಆಮೆನ್. ಹಲ್ಲೆಲೂಯಾ. ನಿಮ್ಮನ್ನು ಯಾರಾದ್ರೂ ದೊಡ್ಡ ಪಾಪಿ ನಿನ್ನ ಪ್ರಾರ್ಥನೆ ಕೇಳೋದಿಲ್ಲ ಅಂದ್ರೆ ಅದರಷ್ಟು ತಪ್ಪು ಯಾವುದೂ ಇಲ್ಲ. ಪಾಪಿಗಳು ಪ್ರಾರ್ಥನೆ ಕೇಳಲಿಲ್ಲ ಅಂದ್ರೆ ಬೇರೆ ಯಾರು ಪ್ರಾರ್ಥನೆ ಕೇಳ್ತಾರೆ? ಹಲೋ, ದಿಸ್ ಇಸ್ ರಾಂಗ್ ಡಾಕ್ಟ್ರಿನ್. ಈಗ ಪಾಪಿ ಪ್ರೇಯರ್ ಮಾಡ್ತಾ ಇದ್ದಾನೆ, ಅವ್ನು ಪ್ರಾರ್ಥನೆ ಕೇಳಿಲ್ಲ ಅಂದ್ರೆ ದೇವ್ರ ಹೆಂಗೆ ಬಿಡುಗಡೆ ಮಾಡ್ತಾನೆ? ಹಂಗಾರೆ ಅವ್ನು ಪ್ರೇಯರೇ ಮಾಡಬಾರ್ದು. ನಾನು ಹೇಳ್ತೀನಿ, ಪ್ರತಿಯೊಬ್ಬರು ಪ್ರಾರ್ಥನೆ ಕೇಳ್ತಾನೆ, ಆದರೆ ಯಾವುದನ್ನ ಕೇಳಬೇಕು ದೇವ್ರು ಅದನ್ನೇ ಕೇಳ್ತಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೀನಿ, ನಾನು ಪಾಪಿ, ನಾನು ತಪ್ಪು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ನಾನು ಪ್ರೇಯರೇ ಮಾಡಲ್ಲ. ನೀನು ಮಾಡಿದ್ರೆ ಮತ್ತೆ ಎಲ್ಲಿ ಹೋಗ್ತೀಯ? ದಿಣ್ಣೆ ಮೇಲೆ ಹೋಗಲ್ಲ, ದಿಣ್ಣೆ ಕೆಳಗೆ ಹೋಗ್ತೀಯ. ಆದರೆ ಇವತ್ತು ನೀನು ಪ್ರಾರ್ಥಿಸ್ಬೇಕು, ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಿನ್ನ ಜೀವನದಲ್ಲಿ ಎಲ್ಲ ಬಿಟ್ಟರೂ ಪರವಾಗಿಲ್ಲ, ಆದರೆ ಪ್ರಾರ್ಥನೆ ಅನ್ನೋದನ್ನ ಬಿಡಬಾರ್ದು. ಯಾಕಂದ್ರೆ ದೇವರಿಗೂ ನಮಗಿರುವುದು ಅದೇ, ಬೇರೆ ಯಾವುದೂ ಇಲ್ಲ, ಅದೇ ಸಂಬಂಧ. ಹೇಳ್ಬೋದು, ನೀ பெரிய பாவிடா, உன் ஜபத்தை கேட்குறார் ஆண்டவர். நான் வந்து பெரிய பரிசுத்தள், நான் வந்து பெரிய பரிசு, என்னுடைய ஜபம் மொத்தம் கேட்குற ஆண்டவர். அப்படி யார் சொன்னார்? பாவிகள். ஹலோ, ಆರ್ ಯು ಹಿಯರ್? ಕೇಳಬೇಕು ಪ್ರಾರ್ಥನೆ. ದೇವರು ಅದನ್ನು ಕೇಳಿ, ದೇವರೇ ನನ್ನ ಪಾಪಿಯಾಗಿದ್ದು ಶುದ್ಧ ಮಾಡು, ನನ್ನ ಸರಿ ಮಾಡು, ಕರೆಕ್ಟ್ ಮಾಡು ಅಂತ ಹೇಳಿದಾಗ ಅದನ್ನು ಕೇಳಿ ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾನೆ. ಎಲ್ಲಿ ಬಿದ್ದಿದೆಯೋ, ಎಲ್ಲಿ ದಿಣ್ಣೆ ಇದೆಯೋ ಅಲ್ಲಿಂದ ಮೇಲೆತ್ತಾನೆ ದೇವರು. ಪ್ರೈಸ್ ದಿ ಲಾರ್ಡ್. ಆರ್ ಯು ಹಿಯರ್? ಇಲ್ಲಿ ಮಹಾಪರಿಶುದ್ಧರಿದ್ರೆ ದೇವ್ರಿಗಾಗಿ ಸ್ತೋತ್ರ. ಹಲ್ಲೆಲೂಯಾ, ಆಮೆನ್. ಪರಿಶುದ್ಧತೆ ಮೇಲೆ ನೀವು ಪರಿಶುದ್ಧ ಆಗಬೇಕಂತೆ. ಕೆಲವರು ಮಹಾಪರಿಶುದ್ಧರು ಇರ್ತಾರೆ, ಅವ್ರು ಹೇಳ್ತಾರೆ ಬೇರೆಯವ್ರು ನೋಡಿ, ನೀ ಪೆರಿಯೋ ಪಾವಿ ತಿರಿಮಾ, ನೀನು ದೊಡ್ಡ ಪಾಪಿ, ನೀನು ದೇವರು ನಿನ್ನ ಪ್ರೇಯರೇ ಕೇಳೋದಿಲ್ಲ. ರಾತ್ರಿ ಬಂದು ಯೇಸು ನಿನಗೆ ಹೇಳಿದ್ರ ನಾನು ಅವ್ರು ಮಾಡಿದ್ರೆ ಪ್ರೇಯರ್ ಕೇಳೋದಿಲ್ಲ ಅಂತ? ನಾನು ಹೇಳ್ತೀನಿ, ಮೊಣಕಾಲೂರಿ ಹೃದಯನ ಒಡ್ಕೊಂಡು ನಿನ್ನ ಪ್ರಾರ್ಥನೆ ಮಾಡೋದಾದರೆ ಕರ್ತು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ನೀನು ಕೇಳಬೇಕು, ದೇವ್ರು ನನ್ನ ಬದಲಾಯಿಸು, ಚೇಂಜ್ ಮಿ ಲಾರ್ಡ್, ನನ್ನ ಬದಲಾಯಿಸು ದೇವ್ರೆ, ನನ್ನ ಬದಲಾಗಕ್ಕೆ ಇಷ್ಟಪಡ್ತೀನಿ ದೇವ್ರೆ, ನಾನು ಅದು ಹೇಳಬೇಕು. ರೂಪಾಂತರಗೊಳಿಸಯ್ಯ ಮಹಿಮೆಯ ಕರ್ತನೇ, ರೂಪಾಂತರಗೊಳಿಸಯ್ಯ ಓಹೋ ಯೇಸುವೇ ನನ್ನನ್ನ ಮಹಿಮೆಯ ಕರ್ತನೇ. ಹೇಳೋಣ, ರೂಪಾಂತರಗೊಳಿಸೋಣ. ನಿನ್ಮುಖ ಭಾವದಿ ಮಾರ್ಪಡಿಸು ನನ್ನನು. ನಾವು ಕೇಳಬೇಕು, ದೇವರೇ ನನ್ನ ಮಾರ್ಪಡಿಸು, ಲೈಕ್ ಯು, ನಿನ್ನ ಹಾಗೆ ಹಿಂಗ್ ಪ್ರೇಯರ್ ಮಾಡ್ತಾರೆ. ದೇವ್ರೆ ನಿನ್ನ ಹಾಗೆ ನನ್ನ ಮಾಡು ಅಂದ್ರೆ ಏನಂತ ಕೇಳಿದೆ ಒಬ್ಬರ ಹತ್ರ. ಯೇಸು ಸ್ವಾಮಿ ನೋಡಿದ್ರೆ, ಯೇಸು ಸ್ವಾಮಿ ಮಾತಾಡಿದ್ರೆ ಹಂಗೆಲ್ಲ. ನಾನು ಹೇಳಿದೆ ಅದಲ್ಲ, ಯೇಸುವಿನ ಸ್ವಭಾವದಲ್ಲಿ, ಯೇಸುವಿನ ಹಾಗೆ ಯೇಸುವಿನ ಹಾಗೆ ಅಂತ ಹೇಳ್ರಿ. ಉಮೈ ಪೋಲೆ ನೈ ಮಾಚುಮಯ್ಯ, ಓ ಹಾಲೆಲೂಯಾ, ಉಮೈ ಪೋಲೆ ನಿನ್ನ ಹಾಗೆ. ಎಸ್ ಪ್ರೇ ನೀವು ಮಾಡೋ ಪ್ರಾರ್ಥನೆ ನಿಮ್ಮ ಲೈಫ್ನ ಬದಲಾಯಿಸ್ತದೆ. ಎಸ್ ಇವಾಗ ಚಂದಲಭ. ಹಾಲೆಲೂಯಾ. ಓಕೆ, ನಾವು ನೋಡ್ತೇವೆ ದೇವರು ನಮ್ಮ ಪ್ರಾರ್ಥನೆ ಕೇಳುವನಾಗಿದ್ದಾನೆ. ನಾನು ಆವಾಗಲೇ ನಿಮ್ಗೆ ಹೇಳಿದೆ, ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ಫಸ್ಟು ನಿಮ್ಮನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ಆಮೇಲೆ ಬೇರೆದಕ್ಕೆಲ್ಲ ಪ್ರಾರ್ಥನೆ ಮಾಡ್ರಿ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಗಮನಿಸ್ರಿ ಪ್ರೀತಿಯ ದೇವಜನರೇ, ವಾಕ್ಯ ಭಾಳ, ಕೀರ್ತನೆ 61:1 ಮತ್ತು 2ನೇ ವಾಕ್ಯ ಭಾಳ ಅದ್ಭುತವಾಗಿ ಹೇಳ್ತದೆ. ನಾನು ಎದೆಗುಂದಿದವನಾಗಿ, ಹೇಳ್ತಾನೆ, ನಾನು ಎದೆಗುಂದಿ ಹೋಗಿದ್ದೀನಿ, ಭೂಮಿಯ ಕಡೇ ಭಾಗದಿಂದ, ಎದೆಗುಂದಿದವನಾಗಿ ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ. ಹಲೋ, ಇಲ್ಲಿಂದ ಮೊರೆ ಇಡ್ತಾ ಇದ್ದೀನಿ ಅಂದ್ರೆ ಬಹಳ ಕೆಳಗಡೆಯಿಂದ, ಕಡೇ ಭಾಗದಿಂದ ದೇವರೇ ನಾನು ನಿನ್ನ ಕುಂದಿ ಹೋಗಿ ನನ್ನ ಮೊರೆ ಇಡ್ತಾ ಇದ್ದೀನಿ. ಹಲ್ಲೆಲೂಯಾ. ನಾನು ಬಹಳ ಒಡೆದೋಗಿದ್ದೀನಿ, ಬಹಳ ನನಗೆ ನೋವಾಗಿದೆ. ಸಮ್ಟೈಮ್ ನನ್ನಿಂದ, ಸಮ್ಟೈಮ್ ಬೇರೆಯವರಿಂದ ನನಗೆ ಬಹಳ ನೋವಾಗಿದೆ. ನನಗೆ ನೋಡಿ ನಾನು ಕೂಗ್ತಾ ಇದ್ದೀನಿ. ಹಲ್ಲೆಲೂಯಾ. ನಮ್ಮ ದೇವರು ದಿಣ್ಣೆಗಳನ್ನು ಸಮ ಮಾಡುವವನು. ನಿನ್ನ ಲೈಫ್ನಲ್ಲಿ ನಿನ್ನ ಸ್ಪಿರಿಚುವಲ್ ವಿಷಯಕ್ಕೆ ಇರುವ ದಿಣ್ಣೆಗಳಿದ್ದರೂ ಕರ್ತನ ಅದನ್ನು ಸಮ ಮಾಡ್ತಾನೆ.
ಅದು ನನ್ನಿಂದ ಹಾಕೊಂಡಿರ್ಬೋದು ದಿಣ್ಣೆ, ಅಥವಾ ಬೇರೆಯಿಂದ ಬಂದಿರ್ಬೋದು ದಿಣ್ಣೆ. ಅದನ್ನು ದೇವರು ದಿಣ್ಣೆಗಳನ್ನು ಸಮ ಮಾಡುವಂಥ ದೇವರು. ವಾಕ್ಯ ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತದೆ, ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ. Hallelujah. I prophesy today. Praise God. ಹೇಳ್ತಾರೆ, ಅವನು ಹೇಳ್ತಾನೆ, ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ, ಹತ್ತಲಾರದ ಆಶ್ರಯದ ಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಓಹ್ Hallelujah. I prophesy. ಓಡಲು ಹೇಳ್ತೀನಿ ನಾನು, ನಿನ್ನ ತಲೆ ಮೇಲೆ ಕೈ ಇಟ್ಟು ಹೇಳೋದಿಲ್ಲ, ನನಗೆ ಬರಲ್ಲ ಅದು. Hallelujah. ಇವತ್ತು ನಾನು ಹೇಳ್ತೀನಿ, ಅಮ್ಮ, ನನಗೆ ದೇವರು ಈ ಭಾಗದಲ್ಲಿ ಭಯಂಕರವಾಗಿ ಈ ಸಭೆಗೆ ಸ್ಪೆಷಲ್ ಆಗಿ ಹೇಳಿದ್ರು, ಕೆಲವ್ರನ್ನ ದೇವರು ನಿನ್ನ ಮಕ್ಕಳನ್ನ ಹತ್ತಲಾರದ ಶಿಖರಕ್ಕೆ ದೇವರು ಹತ್ತಿಸ್ತಾರೆ. Hallelujah. Hey, praise God. ಈ ಸಭೆ ಒಳಗಡೆ ಇರುವ ಸಭೆ ಮಕ್ಕಳನ್ನ ದೇವರು ಹತ್ತಲಾರದಂತ ಕೆಲವು ಶಿಖರಕ್ಕೆ ದೇವರು ಹತ್ಸಕ್ಕೆ ಹೋಗ್ತಾನೆ. Hallelujah. Yes, ಏಷ್ಯಾ ಖಂಡದಲ್ಲಿ, ಹೇ ಶ್ರೀಖಾ ಜವಾಲ, yes, ಆಮೆನ್, 195 ಕಂಟ್ರಿಗಳಲ್ಲಿ, yes, oh praise God, ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ, ಆಮೆನ್, ಕೆಲವು ಹತ್ತಲಾರದ ಶಿಖರದ ಮೇಲೆ ನನ್ನ ದೇವರು ಈ ಸಭೆ ಒಳಗಡೆಯಿಂದ ನಿಮ್ಮ ಮಕ್ಕಳನ್ನ ಆತನು ಹತ್ತಿಸ್ತಾನೆ. Praise God. Oh, ಕ್ಲಿಯರ್ ಆಗಿ ನಾನು ಕೇಳಿದಂತ ಓಡಿದ್ದು, ನಾನು ಈ ಸಭೆ ಒಳಗಡೆ ಕೆಲವು ಸಭೆ ಮಕ್ಕಳನ್ನ, ಕೆಲವು ನಿಮ್ಮ ಮಕ್ಕಳನ್ನ ಈ ಸಭೆ ಒಳಗಡೆಯಿಂದ ನಾನು ಹೇಳ್ತೀನಿ, ನಾನು ಏಷ್ಯಾಕ್ಕೆ, 195 ಕಂಟ್ರಿಗೆ, ಇಂಡಿಯಾಕ್ಕೆ, Hallelujah, ಕರ್ನಾಟಕಕ್ಕೆ, ಈ ಬ್ಯಾಂಗ್ಳೂರು ಪಟ್ಟಣಕ್ಕೆ ಯಾರು ಹತ್ತಕ್ಕಾಗಲ್ಲ ಅಂತ ಹೇಳ್ತಾರೋ, ಯಾರು ಹೋಗಕ್ಕಾಗಲ್ಲ ಅಂತ ಹೇಳ್ತಾರೋ, ದೇವರು ಅಲ್ಲಿ ಹತ್ತಿಸಿ ನಿಲ್ಸ್ತಾನೆ. ಬಿಕಾಸ್ ಅದಕ್ಕಿರುವ ದಿನಗಳನ್ನ ಸಮ ಮಾಡ್ತಾನೆ. ನಂಬಿಕೆಯುಳ್ಳವರು ಸ್ವೀಕರಿಸ್ಕೋಬಹುದು. Hallelujah. ಕೈಗಳ ತಟ್ಟಿ Hallelujah. ಅನ್ಯ ಭಾಷೆಗಳ ಅಲ್ಪ ಸಮಯ, ಅನ್ಯ ಭಾಷೆಗಳಲ್ಲಿ Hallelujah. ಯೇಸುವಿನ ನಾಮದಲ್ಲಿ ಕರ್ತನೆ, ಈ ವಾಕ್ಯದ ಆಧಾರದಲ್ಲಿ ಕರ್ತನೆ, ಸಭೆ ಹತ್ತಲಾರದ ಶಿಖರ ಹತ್ತಲ್ಪಡಲಿ. ಇಲ್ಲಿ ಬಂದಿರುವಂತ ದೇವರ ಮಕ್ಕಳು, ನಂಬಿಕೆ ಉಳ್ಳವರು, ಹತ್ತಲಾರದಂತ ಕೆಲವು ಶಿಖರಗಳನ್ನ ಅವ್ರು ಎತ್ತೋಗೋಗಾಗಿ ಸ್ತೋತ್ರ. ಅದನ್ನ ದೇವರೇ ಹತ್ತಿಸ್ತಾನೆ. ಅದು ನೀನು ಹತ್ತಲ್ಲ, ನಿನ್ನ ಪ್ರಾರ್ಥನೆ, ಸಭೆಯ ಪ್ರಾರ್ಥನೆ, ಕುಟುಂಬದ ಪ್ರಾರ್ಥನೆ, ಒಟ್ಟುಗೂಡಿ ಬಂದು ಮಾಡುವ ಪ್ರಾರ್ಥನೆ, ಆರಾಧನೆಗಳಲ್ಲಿ ಕರ್ತನು ಮಾಡ್ಲಿಕ್ಕಿದ್ದಾನೆ. Hallelujah. ಆ ಶಿಖರದಲ್ಲಿ ಏರಕ್ಕೆ ಹೋಗ್ತೀರಾ. Hallelujah. Praise the Lord. Oh, praise God. Oh, ದೇವರ ಮಕ್ಕಳೇ, ಇವತ್ತು ದೇವರ ಆತ್ಮ ಕೆಲವರು ನೋಡಿ ಹೇಳೋದು, ಕೆಲವು ಶಿಖರಗಳನ್ನ ನೀನು ಹತ್ತಕ್ಕೆ ಟ್ರೈ ಮಾಡಿದೆ, ಆದ್ರೆ ದೇವರು ಹೇಳ್ತಾನೆ, ನೀನು ಹತ್ತಕ್ಕೆ ಟ್ರೈ ಮಾಡಿದೆ, ಹತ್ತಕ್ಕಾಗ್ಲಿಲ್ಲ, ಆದ್ರೆ ನಿನ್ನ ಮುಂದಿರುವ ದಿನಗಳನ್ನ ಸಮ ಮಾಡಿ ಕೆಲವು ಶಿಖರಗಳನ್ನ ದೇವರು ಹತ್ತಿಸ್ತಾನೆ. Praise the Lord. Praise God. Hallelujah. ಅಷ್ಟ ನಾನು ಇವತ್ತು ಹೇಳ್ತೀನಿ, ಈ ಸಭೆ ಒಳಗಡೆಯಿಂದ ಅನೇಕ ಕಂಟ್ರೀಸ್ಗೆ ಜಾಬ್ಗೆ, ಮಿನಿಸ್ಟ್ರಿಗೆ ಹೋಗ್ತಾರೆ. ಹತ್ತಲಾರದ ಶಿಖರ ರೇಬಾಲ ಸಂದರಾಬ, ಇದುವರೆಗೆ ಇದು ನಡೆದಿಲ್ಲ, ಇದು ನಡೆಯಕ್ಕೆ ಹೋಗ್ತದೆ. ಎಲ್ಲರೂ ಕೈಗೆ ತಟ್ಟಿ ಅನ್ಯ ಭಾಷೆಯಲ್ಲಿ ಯೇಸುವಿನ ನಾಮದಲ್ಲಿ ಈ ಬೆರಕಾಫುಲ್ ಗಾಸ್ಪಲ್ ಚರ್ಚ್ ಕರ್ತನೆ, ಈ ಬ್ಯಾಂಗ್ಳೂರು ದಿನ ದಾಸನು, ದೇವರ ಕುಟುಂಬಗಳು, ಕೆಲವು ಹತ್ತಲಾರದ ಕೆಲವು ಶಿಖರಗಳು. ಎಸ್ Hallelujah. ರಿಕಾ ಜಾಬಾ ಸಂದಲಾಬ, ರಿಕಾ ಜಾಬಾ ರಾಥೋಬಾ, ಅಮರಗಡ ಸಂದುನಿ, ರಿಕಾ ಜಾಬಾ. Hallelujah. Praise God. Amen. ಕೆಲವು ಕಂಟ್ರಿಗೆ ಅಷ್ಟು ಮಾತ್ರ ಅಲ್ಲ, ಕೆಲವು ಕಂಟ್ರೀಸ್ಗಳಿಗೆ ಇಲ್ಲಿಂದ ಯಾವ್ದು ಹತ್ತಕ್ಕಾಗಲ್ಲ ಅಂತಾರೋ ಆ ರೀತಿಯಾದ ಕೆಲವು ಮಿಷನರಿಗಳಾಗಿ ಅಲ್ಲಿ ಹೋಗಕ್ಕೆ ಹೋಗ್ತಾರೆ. ಎಸ್ ಉರಾಬಾ ಖಾತನ, ಎಸ್ 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 ಭೂಮಿಯ ಕಾಡೆಯ ಭಾಗಗಳಿಂದ ನನ್ನನ್ನೇ ಮೊರೆಯಿಡುವೆ ನನ್ನ ಯೇಸುವೆ. ಎಸ್ Hallelujah. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ
ಇಡುವೆ ನನ್ಯೇಸುವೆ. ಹತ್ತಲಾರದ ಆಶ್ರಯ ಕಿರಿಯ ಮೇಲೆ ನನ್ನನ್ನು ಹತ್ತಿಸು. ಹಲೋ 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 ಹಲೋ, ಎಲ್ಲ ಯೂಸು ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ಹತ್ತಲಾರದ ಶಿಖರಗಳನ್ನ ನನ್ನ ಕತ್ಲೆ ಹತ್ತಕ್ಕಾಗಲ್ಲ ದೇವ್ರೆ. ಓ ಎಸ್, ಓ ರಾಬಾ ಕಾಠಾಬಾ, ಎಸ್, ಹತ್ತಲಾರದ ಕೆಲವು ಶಿಖರಗಳ ನೀವು ಹತ್ತಕ್ಕೆ ಹೋಗ್ತೀರಾ. ಹಲ್ಲೆಲೂಯಾ. ನಿನ್ನ ಮಕ್ಕಳ ಹತ್ತಕ್ಕೆ ಹೋಗ್ತಾರೆ, ನಿನ್ನ ಗಂಡ ಹತ್ತಕ್ಕೆ ಹೋಗ್ತಾನೆ, ನಿನ್ನ ಹೆಂಡತಿ ಹತ್ತಕ್ಕೆ ಹೋಗುತ್ತೆ. ಈ ಬೆರಕೋ ಫುಲ್ ಗಾಸ್ಪಲ್ ಚರ್ಚ್ ಬ್ಯಾಂಗ್ಳೂರ್ ಸಭೆ ಹತ್ತಲಾರದ ಕೆಲವು ಶಿಖರಗಳನ್ನ ಅದು ಹತ್ತಕ್ಕೆ ಹೋಗುತ್ತೆ. ಹಲ್ಲೆಲೂಯಾ. ದೇವರ ಆತ್ಮನ ಶಬ್ದ ಇದಾಗಿದೆ. 21 ದಿನ ಈ ಫಾಸ್ಟಿಂಗ್ ಪ್ರೇಯರ್ಗಳು. ರವಿ, ದೇವರ ಆತ್ಮ ಹೇಳ್ತಾ ಇದ್ದಾರೆ, ಕೆಲವು ಹತ್ತಲಾರದ ಕೆಲವು ಶಿಖರಗಳನ್ನ ನೀನು ಹತ್ತಕ್ಕೆ ಹೋಗ್ತೀಯ. ಹಲ್ಲೆಲೂಯಾ. ರಿಖಾಬಾಲಬಾ, ದೇವರ ಆತ್ಮನ ಶಕ್ತಿನ ಇಳಿದು ಬರೋದು ನಾನು ಕಾಣ್ತಾ ಇದ್ದೀನಿ. ಪಾಸಿಬಲ್, ಹಲ್ಲೆಲೂಯಾ. ಇಂಪಾಸಿಬಲ್ ಅಂತ ಹೇಳೋದನ್ನ ಪಾಸಿಬಲ್ ಆಗಿ ದೇವರು ಮಾಡಕ್ಕೆ ಹೋಗ್ತಾರೆ. ಎಸ್, ಹಲ್ಲೆಲೂಯಾ. ಒಂದು ಮಿನಿಸ್ಟ್ರಿಯಲ್ಲಿ ಹಲ್ಲೆಲೂಯಾ, ಇದು ಆಗೋದಿಲ್ಲ, ಇದು ನಡೆಯೋದಿಲ್ಲ, ಈ ಶಿಖರಕ್ಕೆ ಹತ್ತಕ್ಕಾಗೋದಿಲ್ಲ. ದೇವ್ರು ಹೇಳ್ತಾ ಇದ್ದಾರೆ, ಆ ಶಿಖರಗಳನ್ನು ಹತ್ತಕ್ಕೆ ಹೋಗ್ತೀನಿ. ಎಸ್, ಸೈತಾನ್ ಹೇಳ್ಬೋದು ಈ ಶಿಖರ ನಿನ್ನ ಕೈಲಿ ಹತ್ತಕ್ಕಾಗೋದಿಲ್ಲ ಅಂತ. ನಿನ್ನ ಕುಟುಂಬ ಹೇಳ್ಬೋದು ಈ ಶಿಖರ ಹತ್ತಕ್ಕಾಗೋದಿಲ್ಲ. ನಿನ್ನ ಪಕ್ಕದ ಮನೆಯವರು ಹೇಳ್ಬೋದು ಈ ಶಿಖರ ಹತ್ತಕ್ಕಾಗೋದಿಲ್ಲ. ನಿನ್ನ ಫ್ರೆಂಡ್ಸ್ ಹೇಳ್ಬೋದು ಈ ಶಿಖರ ಹತ್ತಕ್ಕಾಗೋದಿಲ್ಲ. ಆದ್ರೆ ಇವತ್ತು ನನ್ನ ಪ್ರಸಂಗಿಸುವಂತ ನನ್ನ ದೇವರು ಹೇಳ್ತಾನೆ, ಹಲ್ಲೆಲೂಯಾ. ನಿನ್ನ ಮನಸ್ಸು ಹೇಳ್ಬೋದು ಈ ಶಿಖರ ಹತ್ತಕ್ಕಾಗೋದಿಲ್ಲ ಅಂತ. ಈ ಆನ್ಲೈನ್ ನೋಡ್ತಿರುವಂತ ನಿಮ್ಮನ್ನು ಅನೇಕರು ನೋಡಿ ಹೇಳ್ಬೋದು ಈ ಶಿಖರ ಹತ್ತಕ್ಕಾಗೋದಿಲ್ಲ ಅಂತ. ಆದ್ರೆ ನನ್ನ ದೇವರು ಶಿಖರಗಳನ್ನ ಹತ್ತಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಯೂಸ್ ಪ್ರೇ 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 ನೌ, ಪ್ರೇ ನೌ, ಯೂಸ್ ಪ್ರೇ ನೌ. ಪ್ರಾರ್ಥನೆ ಮಾಡ್ರಿ, ಯೂಸ್ ಪ್ರಯತ್ನ ಮಾಡ್ರಿ. ಗದಗದರಬಸೆ ರಖತಬ ಎಸ್ ಸಬನ. ಎಸ್, ಅಲ್ಪ ಸಮಯ ನಮ್ಮ ಎದ್ದು ನಿಂತ್ಕೊಳ್ಳೋಣ ಎಲ್ಲರೂ. ಹಲ್ಲೆಲೂಯಾ. ನಮಗೆ ಎದ್ದು ನಿಂತ್ಕೊಳ್ಳೋಣ. ಕರ್ತನು ಈ ಸೇವೆಯನ್ನ ಒಂದು ಶಿಖರಕ್ಕೆ ಹಚ್ಚಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಇದುವರೆಗೂ ಹತ್ತಕ್ಕೆ ಆಗದಂತ ಕೆಲವು ಶಿಖರಗಳು. ಎಸ್ ರಾಬಾ ಖಾಚಾಬಾ. ಇನ್ನು 2-3 ವಿಷಯಗಳನ್ನು ಹೇಳಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ಏನೋ ದೇವರು ಈ ವಿಷಯ ಮಾಡ್ಲಿಕ್ಕಿದ್ದಾನೆ. ಕೆಲವು ಶಿಖರಕ್ಕೆ ಮೇಲೆ ದಿನಗಳನ್ನ ಸಮ ಮಾಡಿ ಶಿಖರದ ಮೇಲೆ ಹತ್ತಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಓ, ನಿನ್ನ ಫ್ಯಾಮಿಲಿ ಜೀವಿತ, ನಿನ್ನ ಬಿಸ್ನೆಸ್ ಜೀವಿತ, ನಿನ್ನ ಕುಟುಂಬದ ಜೀವಿತ, ನಿನ್ನ ಮಕ್ಕಳ ಜೀವಿತ ಈ ರಾತ್ರಿ ಸಮಯದಲ್ಲಿ pray 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 pray. Yes, pray pray pray. ಮತ್ತೆ ಪ್ರಾರ್ಥನೆ ಮಾಡಿ ಹೇಳ್ರಿ, ಕರ್ತನೇ, ಇದುವರೆಗೆ ಹತ್ತದಂತ ಶಿಖರಕ್ಕೆ ನನ್ನನ್ನು ಹತ್ತಿಸು. ಅದು ಫೈನಾನ್ಸ್ ಇರ್ಬೋದು, ಅದು ಬಿಸ್ನೆಸ್ ಇರ್ಬೋದು, ನಿನ್ನ ಸ್ಪಿರಿಚುವಲ್ ಲೈಫ್ ಇರ್ಬೋದು. ದೇವರ ಆತ್ಮ ಹೇಳ್ತಾ ಇದ್ದಾನೆ, ನಾನು ಹತ್ತಲಾರದಂತ ಕೆಲವು ಶಿಖರಗಳಿಗೆ ನಾನು ಹತ್ಸಕ್ಕೆ ಹೋಗ್ತೀನಿ. ಹಲ್ಲೆಲೂಯಾ. Hallelujah. 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 Praise Lord. Praise Lord. Praise Lord. Yes, yes. ಯೇಸುವಿನ ನಾಮದಲ್ಲಿ ಕರ್ತನಿ ಸಭೆ ಹತ್ತಲಾದ ಶಿಖರಗಳನ್ನ ಹತ್ತಲಿ ದೇವರೇ. ನಾವುಗಳು ಹತ್ತಲಾದ ಶಿಖರಗಳು ಹತ್ತುವಂತೆ ಸಹಾಯ ಮಾಡು. ಇಲ್ಲಿ ಪ್ರಾರ್ಥನೆ ಮಾಡ್ತಿರುವವರು ಇದುವರೆಗೂ ದೇವರೇ ಎಷ್ಟೋ ವಿಶ್ವಾಸಿಗಳಾಗಿರ್ಬೋದು, ಇವರಿಗೆ ಹತ್ತಕ್ಕ ಆಗದಂತ ಕೆಲವು ಶಿಖರಗಳನ್ನ ಹತ್ತಿಸು. ಸೊಲ್ಲುಂಗೋ. Hallelujah. Praise God. Open your mouth. Tell. Yes. ನನ್ನ ಹತ್ತಕ್ಕೆ ಆಗದಂತ ಇರೋ ಶಿಖರಗಳನ್ನ ಕರ್ತನೇ ಹತ್ತಿಸು ದೇವರೇ. Hallelujah. ಹೈ ಸ್ಪಿರಿಚುಯಾಲಿಟಿ, ಹೈ ಬ್ಲೆಸ್ಸಿಂಗ್ಸ್ ಹೇಳ್ರಿ, ಕರ್ತನೇ ಹತ್ತಿಸು ನನ್ನನ್ನ. This is your prayer now. Pray. Jesus. ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ. ನನ್ನ ಮಕ್ಕಳು ಕರ್ತನೇ ಹತ್ತಲಾರದ ಕೆಲವು ಶಿಖರಗಳನ್ನ ಹತ್ತಬೇಕಾಗಿದೆ, ನೀನು ಹತ್ತು ಅಂತ ಹೇಳು. ನೀವು ಬಡವರಾಗಿರ್ಬೋದು, ನಿನ್ನ ಬ್ಯಾಕ್ಗ್ರೌಂಡ್ ಬೇಡ, ಆದ್ರೆ ನಾನು ಹೇಳುವಂತ ಪ್ರಸಂಗಿಸುವ ದೇವರು ಅದನ್ನ ಎತ್ತಿಸಲು, ಅದನ್ನ ಹತ್ತಿಸಲು ಶಕ್ತನಾಗಿದ್ದಾನೆ. ಹಾಗೆ ನಾವು ಕೂತ್ಕೊಳ್ಳೋಣ. ಪ್ರೈಸ್ ಗಾಡ್. ಇನ್ನೊಂದೆರಡು ವಿಷಯಗಳು ನಾವು ಧ್ಯಾನ ಮಾಡಿ ನಾವು ಪ್ರಾರ್ಥನೆಯಲ್ಲಿ ನಾವು ಮುಗಿಸಕ್ಕೆ ಹೋಗೋಣ. ಪ್ರೈಸ್ ಗಾಡ್.
ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ಯೇಸುವೆ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ಯೇಸುವೆ. ಅತ್ತಲಾರದ ಆಶ್ರಯಗಿರಿಯ ನೇಮ್ ಆಫ್ ಜೀಸಸ್ ಮೇಲೆ ನನ್ನನ್ನು ಹತ್ತಿಸು. ಫೀಲ್ ದಟ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ರಿಯಲಿ ದೇವರು ಕೆಲವು ನೀವು ಹತ್ತಲಾರದು, ನೀವು ನೋಡ್ದಲ್ಲೇ ಇರೋದು, ನೀವು ಕಾಣ್ದಲ್ಲೇ ಇರೋದು, ಆ ಶಿಖರಕ್ಕೆ ನನ್ನ ದೇವರು ಅದನ್ನು ಹತ್ತಿಸ್ತಾನೆ. ಯು ವಾಂಟ್ ಇನ್ನು ಬೇಕಾದ್ರೆ ಸ್ವೀಕರಿಸ್ಕೋ ರಾತ್ರಿ ಸಮಯದಲ್ಲಿ. ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ನಾವು 6ನೇ ವಿಷಯ ನೋಡಕ್ ಹೋಗ್ತೀವಿ. ಅದರಲ್ಲಿ 6ನೇ ವಿಷಯ ನೋಡಕ್ ಹೋಗ್ತೀವಿ. ತಾಮ್ರದ ಕದಗಳನ್ನು ಒಡೆಯುವ ದೇವರಂತೆ. ಈ ರಾತ್ರಿಯ ಸಮಯದಲ್ಲಿ ನಿನ್ನ ಮುಂದೆ ಇರುವಂತ, ಸೇವೆ ಮುಂದೆ ಇರುವಂತ, ನಮ್ಮ ಮುಂದೆ ಇರುವಂತ ಕೆಲವು ತಾಮ್ರದ ಕದಗಳು ಒಡೆಯಲ್ಪಡ್ತವೆ. ಕೆಲವು ತಾಮ್ರದ ಕದಗಳು ಯೇಸುವಿನ ನಾಮದಲ್ಲಿ ಅದು ಒಡೆಯಲ್ಪಡ್ತದೆ. ಈ ತಾಮ್ರದ ಕದಗಳು ಅಂತ ಹೇಳಿದ್ರೆ ಇದು ಪುನರುತ್ಥಾನವಾದ ಇದು ಬಾಗಿಲುಗಳು. ಇದು ಬಹಳ ಬಲವುಳ್ಳದು. ಯಾರು ಸುಲಭವಾಗಿ ಅದು ತೆರೆಯಕ್ಕಾಗೋದಿಲ್ಲ. ಆದರೆ ಆ ಬಾಗಿಲುಗಳನ್ನು ನನ್ನ ದೇವರು ತೆರೆಯಲು ಶಕ್ತನಾಗಿದ್ದಾನೆ. ದೇವರ ಆತ್ಮ ಹೇಳ್ತಿರೋದಂತೆ, ಸಭೆಯನ್ನು ನೋಡಿ, ನಿಮ್ಮನ್ನ ಕುಟುಂಬಗಳನ್ನ ನೋಡಿ, ಕೆಲವು ತಾಮ್ರದ ಕದಗಳನ್ನು ಆತನು ಹೊಡಿತಾನಂತೆ. ಹಾಲೆಲೂಯಾ. ಇಲ್ಲಿ ಬಂದಾಗ ನಾನು ಕಂಡಿದ್ದೇನೆಂದ್ರೆ, ಕೆಲವು ತಾಮ್ರದ ಐರನ್ ಬಲವಾಗಿ ಶಕ್ತವಾಗಿರುವಂಥ ಕೆಲವು ಬಾಗಿಲು ಅದು ಒಡೆಯಲ್ಪಡ್ತದೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮುರಿಯೋದಲ್ಲ, ಅದು ತೆರೆಯೋದಲ್ಲ, ಅದು ಒಡೆಯೋದು. ಹಲೋ, ಅದು ಮುರಿಯೋದಲ್ಲ, ಅದು ತೆರೆಯೋದಲ್ಲ, ಅದು ಒಡೆಯೋದು. ಅದು ಒಡೆದ್ರೆ ಮತ್ತೆ ಬಾಗಿಲು ಹಾಕಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಇದುವರೆಗೂ ಬಾಗಿಲು ತೆಗೆದಿರ್ಬೋದು, ಆದರೆ ಇವತ್ತು ನಡೆಯೋದು, ಈ ಉಪವಾಸದಲ್ಲಿ ನಡೆಯೋದು, ಬಾಗಿಲುಗಳನ್ನ ಆತನು ಒಡೆದಾಕ್ತಾನಂತೆ. ಮತ್ತೆ ಆ ಬಾಗಿಲು ಹಾಕಕ್ಕೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ನೋಡ್ರಿ, ನಾವು ಮನೆ ಬಾಗಿಲುಗಳು ತೆಗೆದ್ರೇ ಮತ್ತೆ ಅದನ್ನ ಫಿಕ್ಸ್ ಮಾಡಬೇಕಾದ್ರೆ ಅದರಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ. ಅದು ಸರಿಯಾಗಿ ಕೂರೋದಿಲ್ಲ, ಅಥವಾ ಒಂದು ಬಾಗಿಲು ಒಡೆದೋಗಿರುತ್ತೆ, ಮುರಿದೋಗಿರ್ತದೆ. ಆದರೆ ಈ ರಾತ್ರಿ ಸಮಯದಲ್ಲಿ ಕರ್ತನು ಹೇಳ್ತಿರೋದೇನೆಂದರೆ, ನಾನು ನಿನ್ನ ಮುಂದೆ ಇರುವಂಥ ಆ ಕಬ್ಬಿಣದ ಆ ತಾಮ್ರದ ಆ ಕದಗಳನ್ನು ನಾನು ಅದನ್ನು ಏನು ಮಾಡ್ತೀನಿ, ಅದು ಹೊಡಿತೇನೆ ಅಂತ ಯೇಸುವಿನ ನಾಮದಲ್ಲಿ ಈ ರಾತ್ರಿಯ ಸಮಯದಲ್ಲಿ ನಿಮ್ಮ ಮುಂದೆ ಇರುವಂಥ. ಹಾಲೆಲೂಯಾ. ಬಾಯಿ ತೆಗೆದು ಪ್ರಾರ್ಥನೆ ಮಾಡಿ ಶಬ್ದವಾಗಿ. ನೀವು ಕೇಳೋದಲ್ಲ, ವಾಕ್ಯ ಕೇಳಬೇಕಾದ್ರೆ ಬಾಯಿ ತೆಗೆದು ಪ್ರಾರ್ಥನೆ ಮಾಡಬೇಕು. ಕೇಳೋದ್ರಿಂದ ಏನು ನಡೆಯೋದಿಲ್ಲ, ಬಾಯಿ ತೆಗೆಯೋದ್ರಿಂದ ನಡೀತದೆ. ಸ್ಪೀಕ್ ಔಟ್ ನಾವು, ಶಬ್ದವಾಗಿ ಹೇಳ್ರಿ. ನಿಮ್ಮ ಪ್ರಾರ್ಥನೆ ಶಬ್ದ ನೀವು ಡೈರಿ ನೋಟ್ಸ್ ಅಲ್ಲ, ಹಲೋ ನಿಮ್ಮ ಡೈರಿ ನೋಟ್ ಎಲ್ಲ ಅಲ್ಲಿ ಇಡ್ರಿ. ನೀವು ಅದೆಲ್ಲ ಅಲ್ಲಿ ಬಿಟ್ಬಿಡ್ರಿ. ಅದು ಯು ಕನ್ಫೆಸ್ ನಾವು, ಕನ್ಫೆಸ್ ಹೇಳ್ರಿ. ಯೇಸುವಿನ ನಾಮದಲ್ಲಿ ತಾಮ್ರದ ಕದಗಳು ಒಡೆಯಲಿ ಅಂತ ಹೇಳ್ರಿ. ಯೇಸುವಿನ ನಾಮದಲ್ಲಿ ನನ್ನ ಮುಂದೆ ಇರುವಂತ ತಾಮ್ರದ ಕದ ಒಡೆಯಲಿ ಯೇಸುವಿನ ನಾಮದಲ್ಲಿ. ಶಬ್ದ ಪ್ರಾರ್ಥನೆ ಮಾಡ್ರಿ. ಓ ಕರ್ತನೆ, ಇವರು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಇವರ ಕುಟುಂಬದ ಮುಂದೆ ಇರುವಂತ, ಈ ಸೇವೆ ಮುಂದೆ ಇರುವಂತ ಎಲ್ಲ ತಾಮ್ರದ ಕದಗಳು ಯೇಸುವಿನ ನಾಮದಲ್ಲಿ ಒಡೆಯಲಿ. Hallelujah. You tell, open your mouth. You tell loudly. ದೇವರ ಆತ್ಮ ಹೇಳ್ತಾ ಇದ್ದಾರೆ, ನಿನ್ನ ಮುಂದಿರುವಂತ ಕೆಲವು ತಾಮ್ರದ್ದು ಹಾಲೆಲೂಯಾ ಬಾಗಿಲುಗಳು ತೆರೆಯಲ್ಪಡ್ತದೆ, ಅದು ಒಡೆಯಲ್ಪಡ್ತದೆ. ರಿಕಾಟನ ಸಂದಲಬ. ಹಾಲೆಲೂಯಾ. Praise God, praise God. Rikatana sandaraba. Yes Lord, yes Lord, yes Lord. Yes. Praise God. ಯೇಸುವಿನ ನಾಮದಲ್ಲಿ. ಆಮೆನ್. ದೇವರ ಆತ್ಮನಿನೋಡು ಹೇಳ್ತಾ ಇದ್ದಾರೆ, ನಿಮ್ಮ ಫ್ಯಾಮಿಲಿನಲ್ಲಿ ಮುಚ್ಚಿದಂಥ ಕೆಲವು ಬಾಗಿಲುಗಳು ನಿನಗೋಸ್ಕರ ತೆರೆಯಲ್ಪಡ್ತದೆ. ಅದು ನಿನ್ನನ್ನು ಆರಾಧಿಸಿದ್ರೆ, ನಿನ್ನ ಫ್ಯಾಮಿಲಿಯಲ್ಲಿ ಯಾರದೇ ಮಾಡಿರೋ ಮಿನಿಸ್ಟ್ರಿ ನೀನು ಮಾಡಕ್ಕೆ ಹೋಗ್ತೀಯ. ಹಾಲೆಲೂಯಾ. ನನಗೆ ಗೊತ್ತಿಲ್ಲ ನೀನು ಯಾರು ಅಂತ ಹೇಳ್ಬಿಟ್ಟು. ಹಾಲೆಲೂಯಾ. ಪ್ರೈಸ್ ಗಾಡ್. ಇದುವರೆಗೂ ನಿನ್ನ ಫ್ಯಾಮಿಲಿ ಕಂಡಿದ್ದೆಲ್ಲ ಇರೋದನ್ನ ನೀನು ಕಾಣಕ್ಕೆ ಹೋಗ್ತೀಯ. ಕರ್ತನ ಆತ್ಮ ಹೇಳ್ತದೆ, ಉನ್ನತವಾದ ಶಿಖರ ನೋಡಕ್ ಹೋಗ್ತೀಯ. ಆದ್ರೆ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲೂ, ವಿಧೇಯತೆಯಲ್ಲಿ ನೀನು ಬರಬೇಕಾದ್ರೆ ಹಾಲೆಲೂಯಾ ಪ್ರೊಫೆಸೈ. ಹಾಲೆಲೂಯಾ. ಸುಮ್ಮನೆ ನಾನು ಹೇಳೋದಿಲ್ಲ, ದೇವರ ಆತ್ಮನು ಹೇಳ್ತಾ ಇದ್ದೀನಿ. ಹಾಲೆಲೂಯಾ. ಪ್ರೈಸ್ ಗಾಡ್. ನಿನ್ನ ಸಂತತಿಗಳು ಅನೇಕ ಶಿಖರಗಳನ್ನು ಹತ್ತಕ್ಕೆ ಹೋಗ್ತಾರೆ. ಹಾಲೆಲೂಯಾ. ರಿಕಾಟಾಮ ಸಂದಲಬ ರಿಕಾಟಾಮಾನ. ಹಾಲೆಲೂಯಾ. ನೀನು ಯಾವುದೋ ಒಂದು ಜಾಗಕ್ಕಾಗಿ ಫಿಕ್ಸ್ ಆದವನಲ್ಲ. ಎಸ್,
ಪ್ರೈಸ್ ಗಾಡ್. ಹೋಲಿ ಗೋಸ್ಟ್. ಯೇಸುವಿನ ನಾಮದಲ್ಲಿ ಈ ರಾತ್ರಿಯ ಸಮಯದಲ್ಲಿ ನಮ್ಮ ಮಿನಿಸ್ಟ್ರಿಗೆ ಇರುವಂತ ನಮ್ಮ ಎಲ್ಲ ಭಾಗದಲ್ಲಿ ಒಂದು ತಾಮ್ರದ ಕದಗಳು ಅದು ಒಡೆಯಲ್ಪಡಲಿ. ಶಬ್ದ ಹೇಳ್ರಿ, ಒಡೆಯಲ್ಪಡಲಿ ಅಂತ ಅಪ್ಪನವ್ರ ಮಾತು. ಶಬ್ದ ಹೇಳ್ರಿ. ಆನ್ಲೈನ್ ನೋಡ್ತಿರುವಂತ ನೀವು ಬಾಯಿ ತೆಗೆದು ಹೇಳ್ರಿ, ಕದಗಳು ಒಡೆಯಲ್ಪಡಲ್ಲ. ಎಸ್ ಹೇಳ್ರಿ, ಹೇಳ್ರಿ. ಎಸ್ ಎಸ್ ಎಸ್. ಫಸ್ಟ್ ನಿನ್ನ ಬಾಯಿ ಕದ ಹೊಡಿಬೇಕು. ಪ್ರೈಸ್ ಗಾಡ್. ನಿನ್ನ ಬಾಯಲ್ಲಿ ಕದ ಹೊಡಿಬೇಕು. ಎಸ್ ಯೇಸುವಿನ ನಾಮದಲ್ಲಿ ನಮಗೋಸ್ಕರ ಪರಲೋಕ ಕೆಲಸ ಮಾಡ್ತಾ ಇದೆ. ನನ್ನ ಆತ್ಮದಲ್ಲಿ ಕಾಣ್ತಾ ಇದ್ದೀನಿ. ಒಂದು ಕೆಳಗಡೆ ನಾನು ಕಾಣ್ತಾ ಇದ್ದೀನಿ ಹೆವೆನ್. ಎಸ್, ಒಂದು ಹೆವೆನ್ ಬಾಗಿಲು ಓಪನ್ ಆಗುತ್ತೆ ನಿನಗಾಗಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅನೇಕ ಸಮಯದಲ್ಲಿ ನಾವು ಕದಗಳನ್ನ ನಾವು ತೆರೆಯಕ್ಕೆ ನಾವು ಪ್ರಯಾಸ ಪಟ್ಟಿದ್ದೀವಿ, ಬಟ್ ಅದು ತೆಗ್ದಿಲ್ಲ. ಯಾಕಂದ್ರೆ ಅದ್ರ ಜೊತೆ ದೇವರು ಇರಲಿಲ್ಲ, ಅದ್ರ ಜೊತೆ ಆರಾಧನೆ ಇರಲಿಲ್ಲ, ಅದ್ರ ಜೊತೆ ಅಭಿಷೇಕ ಇರಲಿಲ್ಲ. ಆದರೆ 21 ದಿನದ ಈ ಫಾಸ್ಟಿಂಗ್ ಪ್ರೇಯರಲ್ಲಿ ಅಲೋ ಇನ್ನು ಮುಂದಿರುವಂಥ ತಾಮ್ರದ ಕದ ತೆಗೆಯೋದಲ್ಲ, ಅದು ಹೊಡಿತದೆ. ಅದು ದೇವರು ನಿಮ್ಮ ಸಂಗಡ ಇರೋದ್ರಿಂದ. ಹೋಲಿ ಗೋಸ್ಟ್. ಪ್ರೈಸ್ ಗಾಡ್. ಇವತ್ತು ಈ ವಾಕ್ಯ ಇಟ್ಟು ಪ್ರಾರ್ಥನೆ ಮಾಡ್ರಿ, ಕರ್ತನೆ ನನ್ನ ಮುಂದಿರುವಂಥ ತಾಮ್ರದ ಕದಗಳು ಅದು ಒಡೆಯಲ್ಪಡಿ. 7ನೇ ವಿಷಯ ನಾವು ನೋಡಬೇಕಾದ್ರೆ ಹೇಳ್ತದೆ, ಕಬ್ಬಿಣದ ಅಗಿಳುಗಳು ಅದು ಮುರಿದು ಬಿಡ್ತಾನೆ. ಅಲೋ, ಕಬ್ಬಿಣದ ಅಗಿಳು ಏನು ಮಾಡ್ತಾನೆ? ಅಲೋ, ಓಪನ್ ಅಲ್ಲ. ಓಪನ್ ಆಯಿತು ಅಂದರೆ ಮತ್ತೆ ಲಾಕ್ ಮಾಡ್ಬೋದು. ದೇವ್ರು ಹೇಳ್ತಾನೆ, ಮತ್ತೆ ಲಾಕ್ ಮಾಡದಂತೆ ಟೋಟಲ್ ಆಗಿ ಮುರಿದು ಹಾಕೋದು. ಕೆಲವು ಕಾರ್ಯಗಳು ಅನ್ಲಾಕ್ ಆಗ್ತದೆ. ನಮ್ದವ್ರಿಗೂ ಸೋದರ ಈ ರಾತ್ರಿ ಅನ್ಲಾಕ್ ಆಗ್ತದೆ. ಎത്ര ಬೇರೆ ನಂಬ್ರಿಂಗು ಹೇಳ್ತೀರಾ, ನನ್ನ ಲೈಫಲ್ಲಿ ರಾತ್ರಿ ಕೆಲವು ಅನ್ಲಾಕ್ ಆಗುತ್ತೆ ಅಂತ. ಕೆಲವು ಲಾಕ್ ಆಗ್ತದೆ. ಲಾಕ್ ಬಗ್ಗೆ ನಾವು ನಾಳೆ ನೋಡೋಕೆ ಹೋಗ್ತೀವಿ. ಪ್ರೈಸ್ ಗಾಡ್. ಈ ವಾಕ್ಯದ ಆಧಾರದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ವಾಕ್ಯ ಹೇಳ್ತದೆ, ಅನೇಕ ಹೇಳ್ತಾ ಇದ್ದಾನೆ, ಕಬ್ಬಿಣದ ಅಗಳು ಎಂದರೆ ಅದು ಲಾಕ್, ಅದು ಬೀಗ. ಅದು ನಿಮಗೆ ಗೊತ್ತಿಲ್ಲ, ಹಳೆ ಕಾಲದಲ್ಲಿ ಭಾಳ ಸ್ಟ್ರಾಂಗ್ ಆಗಿರುವಂಥ ಕೆಲವು ರಾಡ್ಗಳನ್ನ ಬಾಗಿಲಿಂದ ಆಗ್ತಾ ಇದ್ರು. ಅದು ಯಾರ ಕೈಲಿ ಮುರಿಯೋಕೆ ಆಗ್ತಾ ಇರಲ್ಲ. ಬಂದು ಅದು ಯಾವ ಮನುಷ್ಯನ ಕೈಲಿ ತೆಗಿಯೋಕ್ಕಾಗೋದಿಲ್ಲ. ಈ ರಾತ್ರಿಯ ಸಮಯದಲ್ಲಿ ಕೆಲವು ಲಾಕ್ಗಳು ನಾನು ವಿಷಯ ನೋಡ್ತಾ ಇದ್ದೀನಿ. ಚಿಕ್ಕ ಲಾಕ್ ಅಲ್ಲ, ನಾನು ಫಸ್ಟ್ ಟೈಮ್ ಅದನ್ನು ನಾನು ಆತ್ಮದಲ್ಲಿ ಕಾಣ್ತಾ ಇರೋದು. ಇಷ್ಟು ದೊಡ್ಡ ಲಾಕು ಲಾಕ್ ಯಾರ ಕೈಲಿ ಓಪನ್ ಮಾಡೋಕ್ಕಾಗಿಲ್ಲ. ಆ ಲಾಕು ನನಗೆ ಗೊತ್ತಿಲ್ಲ, ಪಾಸ್ಟರ್ ನನಗೆ ಗೊತ್ತಿಲ್ಲ, ಏನೋ ಒಂದು ಲಾಕ್ ಓಪನ್ ಆಗ್ತದೆ, ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓಹ್ ಎಸ್ ಎಸ್ ಎಸ್. ಅಲ್ಪ ಸಮಯ ಎಲ್ಲರೂ ಹಲ್ಲೆಲೂಯಾ. ನಾನು ಈ ವಾಕ್ಯಕ್ಕೆ ಹೋಗಿದ್ದ ಮುಂಚಿತವಾಗಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ನನ್ನ ವಿಷಯದಲ್ಲಿ, ನನ್ನ ಕುಟುಂಬದ ವಿಷಯದಲ್ಲಿ, ಈ ಸೇವೆ ವಿಷಯದಲ್ಲಿ ಲಾಕ್ ಆಗಿರೋದು ಈ ರಾತ್ರಿ ಅನ್ಲಾಕ್ ಆಗ್ತದೆ. Yes, yes. Hallelujah. Praise God. Praise God. Yes, yes, yes. Amen, 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 amen. Praise God. Amen. ಒಬ್ಬ ಸ್ತ್ರೀನ ಸೈತನು 18 ಇಯರ್ಸ್ ಲಾಕ್ ಮಾಡಿದೆ. ಲೂಕನ್ ಬರೆದ ಸುವಾರ್ತೆ ನಮ್ಗೆ ಗೊತ್ತಿದೆ, ಯಾರು ತೆಗಿಯಕ್ಕೆ ಹೋಗ್ಬೇಡಿ. ಟೈಮಲ್ಲಿ ಲಾಕ್ ಮಾಡಿದ ಸ್ತ್ರೀನ. ಅವಳು ಎಂದು ಯಾವಾಗಲೂ ಅವಳ ಲೈಫಲ್ಲಿ ಎದ್ದು ನೋಡೋಕ್ಕೆ ಆಗೋದಿಲ್ಲ. ಆದರೆ ನನ್ನ ದೇವರು ಅವತ್ತು ಕೈ ಇಟ್ಟಾಗ ಒಂದು ಅನ್ಲಾಕ್ ಆಯಿತು. ಹಲೋ, ಸಮಥಿಂಗ್ ಯು ವಾಂಟ್ ಯು ರಿಸೀವ್ ನಾವು ಸಮಥಿಂಗ್. ಹಲೋ, ಯಾರಿಗೆ ಬೇಕಾಗಿದೆ? ಹಲ್ಲೆಲೂಯಾ. ಈ ರಾತ್ರಿ ಒಂದು ಯಾವುದೋ ಅನ್ಲಾಕ್ ಹೋಗೋದು ನಿನ್ನ ಲೈಫ್ನಲ್ಲಿ. ಪ್ರೈಸ್ ಗಾಡ್. ಎಸ್, ಅವಳು ಜೀವಿತದಲ್ಲಿ 18 ವರ್ಷ ಕಷ್ಟ, ಸಮಸ್ಯೆ, ಹೋರಾಟ, ಬಿಡುಗಡೆ ಇಲ್ಲ. ನನ್ನ ದೇವರು ಒಂದೇ ಸೆಕೆಂಡಲ್ಲಿ ಅದನ್ನು ಅನ್ಲಾಕ್ ಮಾಡಿದ್ರು. ನಿನ್ನ ಜೀವನದಲ್ಲಿ, ನಿನ್ನ ಲೈಫಲ್ಲಿ ಕೆಲವು ಲಾಕ್ ಆಗಿರೋದು, ಕೆಲವು ಮ್ಯಾರೇಜ್ ಲಾಕ್ಗಳು ನನಗೆ ಗೊತ್ತಿಲ್ಲ, ಅದು ಅನ್ಲಾಕ್ ಆಗಲಿ ಯೇಸುವಿನ ನಾಮದಲ್ಲಿ. ಅದು ಅನ್ಲಾಕ್ ಹೋಗೋದು. ರೋಬಾಗ ಥಾಬಾ. ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್. ಪ್ರೈಸ್ ಗಾಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಸ್, ಅಲ್ಪ ಸಮಯ ಇಲ್ಲಿ ವಾಕ್ಯ ಹೇಳ್ತದೆ, ಕಬ್ಬಿಣದ ಅಗಿಳುಗಳನ್ನ ಆತನ ಏನು ಮಾಡ್ತಾನಂತೆ? ಮುರಿದು ಬಿಡ್ತಾನೆ. ಆಮೇನ್. ಅಲ್ಪ ಸಮಯ ಬಾಯಿ ತೆಗೆದು ಪ್ರಾರ್ಥನೆ ಮಾಡ್ರಿ. ಈ ರಾತ್ರಿ ಸಮಯದಲ್ಲಿ ಕೆಲವು ಲಾಕ್ಗಳು ಹೊಡೆಯಕ್ಕೆ ಹೋಗ್ತದೆ ಯೇಸುವಿನ ನಾಮದಲ್ಲಿ. ನಿನ್ನ ಕುಟುಂಬದಲ್ಲಿ ಮನುಷ್ಯರು ಹಾಕಿರೋ, ಅಲೋ ಇಲ್ಲಿ ಗಮನಿಸ್ರಿ, ಕೆಲವರು ಲಾಕ್ ಹಾಕ್ಬಿಟ್ಟಿರ್ತಾರೆ. ನೀವು ಅದ್ರ ಲಾಕ್ ಹಾಕ್ಬಿಟ್ಟಿರ್ತೀರ. ಹೆಂಗ್ ಗೊತ್ತಾ? ಯಾರೋ ಹೇಳಿದ್ರು ನೀನು ಉದ್ಧಾರನೇ ಆಗಲ್ಲ, ಅವತ್ತೇ ಶುರು. ಅವ್ರು ಹಂಗೆ ಹೇಳಿದ್ರು, ಅದಕ್ಕೆ ನಾವು ಉದ್ಧಾರ ಆಗಿಲ್ಲ. ಇವ್ರು ಹಂಗೆ ಹೇಳಿದ್ರು, ಅದಕ್ಕೆ ನಾವು ಉದ್ಧಾರ ಆಗಿಲ್ಲ. ನನಗೆ ಇವ್ರು ಹೇಳಿದ್ರು, ಅದಕ್ಕೆ ನಾವು ಉದ್ಧಾರ ಆಗಿಲ್ಲ. ನಾವು ಅಲ್ಲಿ ಹೋಗಿದ್ವಿ, ಅವ್ರಿಗೆ ನಮಗೇನೋ ಮಾಡಿದ್ರು, ಅದಕ್ಕೆ ನಾವು ಉದ್ಧಾರ ಆಗಿಲ್ಲ. ಓ ಹಲ್ಲೆಲೂಯಾ.
ಅವ್ರು ಹೇಳಿದ್ರಿಂದ ಅವ್ರು ನಿಲ್ಲಾಕಾಗಿಲ್ಲ, ನೀನು ಅದನ್ನ ಸ್ವೀಕರಿಸ್ಕೊಂಡ್ರೆ ನಿಲ್ಲಾಕಾದೆ. ಹಲೋ, ಪ್ರೈಸ್ ದಿ ಲಾರ್ಡ್. ಸೈತಾನು ಕೆಲವು ವಿಷಯದಲ್ಲಿ ನಮ್ಮನ್ನ ಲಾಕ್ ಮಾಡ್ದ, ಮನುಷ್ಯರು ನಮ್ಮನ್ನು ಲಾಕ್ ಮಾಡಿದ್ರು. ಆದರೆ ಲಾಕ್ನ ತೆಗೆಯಕ್ಕೆ ದೇವರು ಸರ್ವಶಕ್ತನ ದೇವರಾಗಿದೆ. ನಿನ್ನ ಲೈಫ್ನಲ್ಲಿ ಕೆಲವು ಲಾಕ್ಗಳು ಅದು ಓಪನ್ ಆಗಿ ಹೋಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಎಲ್ಲ ಪ್ರಾರ್ಥನೆ ಮಾಡ್ರಿ, ಬಾಯಿ ತೆಗೆದು. ಎಸ್, ಬಾಯಿ ತೆಗೆದು ಹೇಳ್ರಿ, ಯೇಸುವಿನ ನಾಮದಲ್ಲಿ. ಎಸ್, ಹೇಳ್ರಿ. ಈ ನಿಮ್ಗೆ ಎಲ್ಲೆಲ್ಲಿ ಲಾಕ್ ಇದೆಯೋ ಅಲ್ಲೆಲ್ಲ ಅನ್ಲಾಕ್ ಆಗ್ಲಿ ಅಂತ ಹೇಳ್ರಿ. ರಾಖಾಟ್. ಆಮೇಲೆ ನಿಮಗೋಸ್ಕರ ನಾನು ಪ್ರೇಯರ್ ಮಾಡ್ತೇನೆ. ಎಸ್, ರಾಬಾಕ ಚಂದ ಲಾಭ ಯೇಸುವಿನ ನಾಮದಲ್ಲಿ. ಆನ್ಲೈನ್ ಇರುವಂತ ನೋಡ್ತಿರುವಂತ ನಿಮ್ಮ ಜೀವಿತದಲ್ಲಿ ಸೈತಾನ್ ಹಾಕಿರುವ ಲಾಕ್, ಮನುಷ್ಯರು ಹಾಕಿರುವ ಲಾಕ್, ನಮ್ಮಿಂದ ನಾವು ಮಾಡಿರುವ ಲಾಕ್ ಅದು ಅನ್ಲಾಕ್ ಆಗಲಿ ರಾತ್ರಿ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ. ಈ ಸಭೆ ಮೇಲಿರುವಂತ ಎಲ್ಲ ಲಾಕ್ಗಳು ಅನ್ಲಾಕ್ ಆಗಲಿ ಯೇಸುವಿನ ನಾಮದಲ್ಲಿ. ಆ ಬೀಗ ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಮುರಿದೋಗ್ಲಿ ಅಂತ ಹೇಳ್ರಿ. ಎಂದು ಮತ್ತೆ ಲಾಕ್ ಆಗದ ರೀತಿ ಯೇಸುವಿನ ನಾಮದಲ್ಲಿ ನನ್ನ ಲಾಕ್, ಕಬ್ಬಿಣದ ಅಗಿಲುಗಳು ಮುರಿಲಿ ಅಂತ ಹೇಳ್ರಿ. ಎಸ್, ನನ್ನ ವಿಷಯದಲ್ಲಿ ಕಬ್ಬಿಣದ ಆ ಒಂದು ಲಾಕ್ ಮುರಿಲಿ ಅಂತ ಹೇಳ್ರಿ. ಎಸ್, ಈ ರಾತ್ರಿ ಸಮಯದಲ್ಲಿ ನನ್ನ ಮಿನಿಸ್ಟ್ರಿಯಲ್ಲಿ ಇರುವಂತ ಆ ಕಬ್ಬಿಣದ ಆ ಬೀಗ ಅನ್ಲಾಕ್ ಅಲ್ಲ, ಟೋಟಲ್ ಆಗಿ ಮುರಿದೋಗ್ಲಿ. ಎಸ್, ಟೆಲ್ ಮಿ ರಾಬಾ ಖಾಜಾ ರಿಕಾ ಜಾಬಾ ರಿಬಾ ಲಾಬಾ ರಾಬಾ ರಿಕಾ ಬಾಬಾನ ಸಟಿನಿರಿ ಅಂದಲಾಬ. ಎಸ್, ಮುರಿಲಿ. ಈ ಸೇವೆಗಿರುವಂತ ಕಬ್ಬಿಣದ ಅಗಿಲು ಮುರಿಲಿ ಇವಾಗ. ಕಬ್ಬಿಣದ ಅಗಿಲುಗಳು ಮುರಿದು ಬೀಳಿ ಯೇಸುವಿನ ನಾಮದಲ್ಲಿ. ಸೈತಾನನು ಯಾರ್ಯಾರ ಲಾಕ್ ಮಾಡಿದನು, ಲಾಕ್ ಹೊಡಿಲಿ ಇವಾಗ. ಐ ಬ್ರೇಕ್ ಇಟ್ ಲಾಕ್. ಬ್ರೇಕ್ ಆಗಲಿಲ್ಲ. ಜೀಸಸ್ ನಾನು ಕಾಣ್ತಾ ಇದ್ದೆ, ಕೆಲವರು ಲಾಕ್ಗಳು ಹೊಡಿದ ನಾನು ಕಾಣ್ತಾ ಇದ್ದೆ. ರಿಬಾಲ ಶಂದರಬಾಗರಬಲಬ. ಪ್ರೈಸ್ ದಿ ಲಾರ್ಡ್. ಕೆಲವರು ತಲೆ ಮೇಲೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ರಿ, ನನ್ನ ಮೇಲಿರೋ ಲಾಕ್ ಓಪನ್ ಆಗ್ಲಿ ಅಂತಲ್ಲ, ಅದು ಹೊಡಿಲಿ ಅಂತ ಪ್ರೇಯರ್ ಮಾಡ್ರಿ. ಎಸ್, ಹೇಳ್ರಿ, ಶಬ್ದವಾಗಿ ಹೇಳ್ರಿ. ಎಸ್ ಲಾರ್ಡ್. ಯೇಸುವಿನ ನಾಮದಲ್ಲಿ ನನ್ನ ಮೇಲಿರುವಂತ ಲಾಕ್ ಹೊಡಿಲಿ. ಅದು ಆನ್ಲೈನ್ ಇರುವಂತ ಹೇಳ್ರಿ, ಪ್ರಾರ್ಥನೆ ಮಾಡ್ರಿ. ನನ್ನ ಮೇಲಿರುವಂತ ಹಾಕಿರೋ ಲಾಕ್ ಅದು ಹೊಡಿಲಿ ಯೇಸುವಿನ ನಾಮದಲ್ಲಿ. ಈ ಸೇಮ್ ಇರುವಂತ ಲಾಕ್ ಯೇಸುವಿನ ನಾಮದಲ್ಲಿ ಇವಾಗಲೇ ಹೊಡಿಲಿ, ಅದು ಯೇಸುವಿನ ನಾಮದಲ್ಲಿ. ಎಸ್ ನಾನು ಕೊನೆಯದಾಗಿ ಎಂಟನೇದಾಗಿ ನಾನು ಮುಗಿಸಕ್ಕೆ ಹೋಗ್ತಾ ಇದ್ದೀನಿ. ದೇವರು ಹೇಳ್ತಾ ಇದ್ರೆ ಕೋರಷನ್ಗೆ, ಹೆಸರಿಡಿದು ಕರೆಯುವ ನಾನು ಯೆಹೋವನು ಎಂದು ನೀನು ತಿಳಿದುಕೊಳ್ಳುವ ಹಾಗೆ, ನಾನೇ ದೇವರು ನೀನು ತಿಳಿದುಕೊಳ್ಳುವ ಹಾಗೆ, ನಿಮ್ಮ ದೇವರೆಂದು ನೀವು ತಿಳಿದುಕೊಳ್ಳುವ ಹಾಗೆ ಕರ್ತನು ಈ ಫಾಸ್ಟಿಂಗ್ ಪ್ರೇಯರ್ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿಯೂ ಇವತ್ತಿನಿಂದನೂ ಆತನು ಮಾಡಲಿಕ್ಕಿದ್ದಾನೆ. ನೀನು ಹೇಳಕ್ಕೆ ಸಾಧ್ಯ, ನನ್ನ ದೇವರೇ ನನ್ನ ದೇವರು ಇರುತ್ತೆ. ನಾನು ದೇವರಂತೆ ತಿಳಿದುಕೊಳ್ಳುವ ಹಾಗೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನು ಗುಪ್ತ ಸ್ಥಳದಲ್ಲಿ ಮರೆ ಮಾಡಿದ ನಿಂತು ನಿಕ್ಷೇಪಗಳನ್ನು ನಾನು ನಿನಗೆ ಕೊಡ್ತೇನೆ. ಅಲೋ, ಇದೆಲ್ಲ ಪ್ರೋಸೆಸ್ ಆದಮೇಲೆ ದೇವರು ಹೇಳ್ತಾ ಇದ್ದಾರೆ, ನನಗೆ ನಾನು ಏನು ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ, ಕೋರೇಶೆ ನಾನೇನು ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ, ಕತ್ತಲಲ್ಲಿ ಬಚ್ಚಿಟ್ಟಿರೋದು ಅಂದರೆ ಇದುವರೆಗೂ ನೀನು ಅನುಭವಿಸ್ತಲೇ ಇರೋದು, ಇದುವರೆಗೂ ನೋಡ್ದಲೇ ಇರೋದು, ಇದುವರೆಗೂ ಕಾಣ್ದಲೇ ಇರೋದು, ಇದುವರೆಗೂ ನಿನಗೆ ಮೈಂಡಿಗೆ ಬರ್ದಲೇ ಇರೋದು. ಅಲೋ, ಅದು ಬಚ್ಚಿಟ್ಟಲ್ಪಟ್ಟಿದೆ, ಅದು ಕಾಣ್ತಾ ಇಲ್ಲ, ಅದು ಗುಪ್ತವಾಗಿದೆ. ಒಂದು ಬಚ್ಚಿಟ್ಟಿದೆ, ಇನ್ನೊಂದು ಪೂರ್ತಿ ಗುಪ್ತವಾಗಿದೆ, ಕಾಣಕ್ಕೆ ಆಗೋದಿಲ್ಲ, ನೋಡಕ್ಕೆ ಆಗೋದಿಲ್ಲ. ಅನೇಕ ಸಮಯದಲ್ಲಿ ನಮ್ಮಿಂದ ನಾವು ಮಾಡ್ಕೊಂಡ್ವಿ, ಅನೇಕ ಸಮಯದಲ್ಲಿ ಬೇರೆ ಯಾರಿಂದನೂ ಮಾಡಲ್ಪಡ್ತು, ಅನೇಕ ಸಮಯದಲ್ಲಿ ಸೈತಾನು ಮಾಡ್ದ. ಹಲ್ಲೆಲೂಯ. ಈ ರಾತ್ರಿ ಸಮಯದಲ್ಲಿ ಪ್ರಿಯರೇ, ಒಂದು ನಡೆಯಕ್ಕೆ ಹೋಗುತ್ತೆ, ನೀವು ನಂಬ್ತಿರೋ ಇಲ್ವೋ, ದೇವರ ವಾಕ್ಯದ ಶಕ್ತಿ ನಿಮ್ಮ ಮೇಲೆ ಆವರಿಸ್ಕೊಳ್ತದೆ. ಬಹಳ ಅದ್ಭುತವಾಗಿ ಹೇಳ್ತದೆ ಇಲ್ಲಿ ಬಂದು, ಇದುವರೆಗೂ ದೇವರಾತ್ಮನಿಗೆ ಅದು ಹೇಳಿದೆ, ಇದುವರೆಗೂ ನೋಡದನೇ ಇರೋದು, ಇದುವರೆಗೂ ಅನುಭವಿಸ್ತಲೇ ಇರೋದು, ಇದುವರೆಗೂ
ಮುಟ್ಟದಲ್ಲೇ ಇರೋದು, ಇದುವರೆಗೂ ಕಾಣ್ದಲೇ ಇರೋದನ್ನ ನಾನು ಈ ವಾಕ್ಯದ ಆಧಾರದಿಂದ ನಾನು ಇವತ್ತೇ ಕಾಣಕ್ ಹೋಗ್ತೇನೆ, ನಾನು ಇವತ್ತೇ ನೋಡಕ್ ಹೋಗ್ತೇನೆ. ನಾಳೆ ಅಲ್ಲ, ಯೇಸುವಿನ ನಾಮದಲ್ಲಿ ನನ್ನ ಜೀವಿತದಲ್ಲಿರುವಂತ ಎಲ್ಲ ಕತ್ತಲೆಗಳು ಬಿಟ್ಟು ಹೋಗುತ್ತೆ. ಯೇಸುವಿನ ನಾಮದಲ್ಲಿ ಈ ರಾತ್ರಿಯ ಸಮಯದಲ್ಲಿ ಕತ್ತಲೆ ಬಚ್ಚಿಟ್ಟಿರುವಂತ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಗುಪ್ತ ಸ್ಥಳದಲ್ಲಿ ಮರೆ ಮಾಡಿದಂತ ಎಲ್ಲ ನಿಕ್ಷೇಪಗಳನ್ನ ನಾನು ಸ್ವಂತ ಮಾಡ್ಕೊಳ್ತಾ ಇದ್ದೇನೆ. ನಾನು ನೋಹ ಮಂಜುನಾಥ್, ನಾನು ಸ್ವಂತ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹೆಸರು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ಯಸ್ 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 ಯಸ್, ಹಾಲೆಲೂಯಾ ಹಾಲೆಲೂಯಾ, ಪ್ರೈಸ್ ಗಾಡ್. ಯೇಸುವಿನ ನಾಮದಲ್ಲಿ ಈ ರಾತ್ರಿಯ ಸಮಯದಲ್ಲಿ ಕರ್ತನೆಯಪ್ಪ, ಈ ಜನಗಳಿಗೆ ಬಚ್ಚಿಟ್ಟಿದಂತ ಮರೆಯಾಗಿದ್ದಂತ ಗುಪ್ತವಾಗಿರುವಂತ ಆಸ್ತಿ ಪಾಸ್ತಿಗಳು ಯೇಸುವಿನ ನಾಮದಲ್ಲಿ ಈ ಸಭೆಗೆ ಈಗ ರಿಲೀಸ್ ಆಗಲಿ, ಈ ಕುಟುಂಬಕ್ಕೆ ರಿಲೀಸ್ ಆಗಲಿ ಯೇಸುವಿನ ನಾಮದಲ್ಲಿ. ಸೈತಾನನೇ ಎಲ್ಲಿ ಬಚ್ಚಿದ್ದೀಯೋ, ಎಲ್ಲಿ ಬಚ್ಚಿಟ್ಟಿದ್ಯೋ ಯೇಸುವಿನ ನಾಮದಲ್ಲಿ ಈವಾಗಲೇ ಅದರ ಮೇಲೆ ಯೇಸುವಿನ ಕರ ಉಂಟಾಗಲಿ. ಅಲ್ಪ ಸಮಯ ಎಲ್ಲರೂ ಎದುರಿಕೊಳ್ಳೋಣ. ದೇವರ ಪ್ರಸನ್ನ ಮೊದಲಿ ಬಲವಾಗಿದೆ. ಎಸ್, ಬಾಯ್ ತೆಗೆದು ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಓ ಆಸ್ತಿ ಪಾಸ್ತಿಗಳು ಅಪ್ಪ ಮರೆಯಾಗಿರುವುದು, ಗುಪ್ತವಾಗಿರೋದು ಯೇಸುವಿನ ನಾಮದಲ್ಲಿ ಇದು ನಿಕ್ಷೇಪಗಳು ಈ ಸಭೆಗೆ ಕರ್ತನೆ. ಓ ಹಾಲೆಲೂಯಾ, ಪ್ರೈಸ್ ಗಾಡ್. ಎಸ್, ಸಿ ನಾನು ಇನ್ನೊಂದು ದರ್ಶನ ಕಾಣ್ತೇನೆ. ಕೆಲವು ಐಸ್ಗಳು ಓಪನ್ ಆಗ್ತದೆ. ಐಸ್ ಮೀನ್ಸ್ ನಿಮ್ಮ ಕಣ್ಣು ಓಪನ್ ಆಗ್ತದೆ. ಅಲ್ಲೋ, ಎಸ್, ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರಾತ್ಮ ಹೇಳ್ತಾ ಇದ್ದಾರೆ, ಕೆಲವು ಕಣ್ಣುಗಳು ಓಪನ್ ಆಗಿ ಓಪನ್ ಆಗಿ ದೇವರು ತೋರಿಸ್ತಾರೆ ನಿನಗೆ. ಅದು ತೋರಿಸ್ತಾರೆ ದೇವರು, ಅದು ನಿಂದಂತ ತೋರಿಸ್ತಾರೆ. ಇದುವರೆಗೂ ಬಚ್ಚಿಟ್ಟಿದ್ದು, ಇದುವರೆಗೂ ಗುಪ್ತವಾಗಿದ್ದು ಅದು ನಿಂದಾಗಿದೆ. ಇವಾಗ ಆ ಬಾಗಿಲು ಒಡೆದ್ರೆ, ಲಾಕ್ ಹೊಡೆದಿದ್ದರಿಂದ, ಅದ್ರ ಮೇಲವಾಗಿ ದಿಣ್ಣೆಗಳು ಸಮವಾಗಿದ್ದರಿಂದ, ಅದಕ್ಕಿಂತ ಅಭಿಷೇಕದ ತುಂಬಿದ್ರಿಂದ, ಕರ್ತನ ಕರ ನಿನ್ನ ಮೇಲೆ ಇರೋದ್ರಿಂದ ಇದು ಅನುಭವಿಸೋಕ್ಕೆ ಸಾಧ್ಯವಾಗ್ತದೆ. ಇದು ಮೊದಲೇ ಹೇಳಿಲ್ಲ ವಾಕ್ಯ, ಕೊನೆಗಾಗಿ ಯಾಕೆ ಹೇಳ್ತು ಅಂದರೆ ಇದು ನಿಮ್ಮ ಕಣ್ಣುಗಳು ಓಪನ್ ಆದಾಗ ಇದು ನೋಡೋಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ಕಣ್ಣುಗಳು ಮುಚ್ಚಿ ಕರ್ತನೆ ನನಗಿಟ್ಟಿರೋದನ್ನ ನನಗೆ ಕಾಣೋದಕ್ಕಲ್ಲ, ಅನುಭವಿಸೋದಕ್ಕೆಲ್ಲ ಹೇಳ್ರಿ, ಎಲ್ಲ ಹೇಳ್ರಿ. ಯೇಸುವೇ ನನಗಿಟ್ಟಿರೋದನ್ನ ನೋಡಕ್ಕಲ್ಲ, ಕಾಣೋದಕ್ಕೆ ಮಾತ್ರ ಅಲ್ಲ, ಅನುಭವಿಸೋದಕ್ಕೆ ನೀವು ಸಹಾಯ ಮಾಡ್ತೀರಾ. ಯೇಸುವಿನ ನಾಮದಲ್ಲಿ ನನಗಿಟ್ಟಿರೋದು ಆಸ್ತಿ ಪಾಸ್ತಿಗಳನ್ನ, ಇದು ನಿಕ್ಷೇಪಗಳನ್ನ ನಾನು ಅನುಭವಿಸ್ತೇನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಏನ್ ಪ್ರಿಯರ್ ಇದೆಲ್ಲ? ಒಂದು ಕಡೆ ಆತ್ಮ, ಒಂದು ಕಡೆ ಈ ಲೋಕದ ಬ್ಲೆಸ್ಸಿಂಗ್ಸ್, ಒಂದು ಕಡೆ ಪರಲೋಕದ ಆಶೀರ್ವಾದ, ಒಂದು ಕಡೆ ಕೃಪಾ ವರಗಳು. ನನಗೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ನನಗೆ ಸಮಯದಲ್ಲಿ ಇರೋದ್ರಿಂದ ನಾನು ಮುಗಿಸಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ನಿಮಗೆ ಸ್ವಂತ ಇದೆ, ಇವತ್ತು ನಿಮಗೆ ಸ್ವಂತ ಇದೆ. ಈ ವಾಕ್ಯ ನಮಗೆ ಹೇಳ್ತಾ ಇದೆ, ಇದು ಕೋರೇಶನ್ಗಲ್ಲ, ಇವತ್ತು ಇದು ನಮಗಾಗಿದೆ. ಯಾಕೆಂದ್ರೆ ಇದು ಕೋರೇಶನ್ಗೆ ಇರೋದಾದ್ರೆ ಯೇಸುವಿನ ರಕ್ತ ತೊಳೆಯಲ್ಪಟ್ಟಂತ ನಮಗೆ ಇದು ನಮಗೆ ಸ್ವಂತವಾಗಿದೆ. ಈ ಒಂದು ರಾತ್ರಿಯ ಸಮಯದಲ್ಲಿ ನೀವು ಹೇಳಬೇಕು, ಇದು ನನಗೆ ಸ್ವಂತವಾಗಿದೆ. ಈ ನಿಧಿ ನಿಕ್ಷೇಪಗಳನ್ನು ನಾನು ಅನುಭವಿಸ್ತೇನೆ, ಈ ಆಸ್ತಿ ಪಾಸ್ತಿಗಳನ್ನು ನಾನು ಅನುಭವಿಸ್ತೇನೆ. ಬಾಯಿಗೆ ತೆಗೆದು ಕನ್ಫೆಸ್ ಮಾಡಿ ಅಲ್ಪ ಸಮಯ ಆತ್ಮದಲ್ಲಿ ತುಂಬಿ ಅನ್ಯ ಭಾಷೆಗಳಲ್ಲಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಅಲ್ಪ ಸಮಯ, ಒಂದು 5-6 ನಿಮಿಷಗಳು. ಗಾಡಾಬ ಶಂದಲಾಭ, ಈ ಆತ್ಮಗಳು ನನಗೆ ಸ್ವಂತ. ಎಸ್, ಈ ಆತ್ಮಗಳು ನನಗೆ ಸ್ವಂತ. ಈ ಪಟ್ಟಣ ನನಗೆ ಸ್ವಂತ, ಈ ಜಾಗ ನನಗೆ ಸ್ವಂತ, ಇದು ಪರಲೋಕಕ್ಕೆ ಸ್ವಂತ. ಈ ಆಶೀರ್ವಾದ ಇದು ನನಗೆ ಸ್ವಂತ. ಹಲ್ಲೆಲೂಯಾ, ಪ್ರೈಸ್ ಗಾಡ್. Open your mouth, pray now, pray now. Loudly ಹೇಳ್ರಿ, ಇದು ನನಗೆ ಸ್ವಂತ. ಹಲ್ಲೆಲೂಯಾ. ಓ ಬ್ರದರ್, ಓ ಸಿಸ್ಟರ್, ಈಗ ಹೇಳು, ಗುಪ್ತವಾಗಿರೋದು, ಮರೆಯಾಗಿರೋದು ಯೇಸುವಿನ ನಾಮದಲ್ಲಿ ನನಗೆ ತೆರೆಯಲ್ಪಡಲಿ. Open it now, open it now. ಶಬ್ದವಾಗಿ ಬಾಯಿ ತೆರೀಲಿ. ಹಲ್ಲೆಲೂಯಾ. ರಿಕಾಚಾಮಾನಸೆ ರಿಕಾಚಾಬಾಬಾ. ನೀನು ತೆರೆದಾಗ ಅದು ಕಾಣ್ತದೆ, ನಿನಗೆ ತೆರೆದಾಗ ಅದು ಕಾಣ್ತದೆ. ಆಗ ನಿನ್ನ ಸ್ವಂತ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗ್ತದೆ. ಎಷ್ಟುವರೆಗೂ ತೆರೆಯೋದಿಲ್ವೋ? ಎಸ್ 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 ರಬಲ ಶಂದಲಮನ. ಓ ಹಲ್ಲೆಲೂಯಾ. ಕರ್ತನೇ, ರಾತ್ರಿಯ ಸಮಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಇವರ ಮೇಲೆ ಒಂದು ನುಗಗಳು ಮೂರು ಅಭಿಷೇಕ ಇಳಿದು ಬರಲಿ. ನಿನ್ನ ಕರ ಇವರ ಮೇಲೆ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಕರ್ತನೇ, ಲಾಕ್ಗಳು ಅನ್ಲಾಕ್ ಆಗಲಿ ಯೇಸುವಿನ ನಾಮದಲ್ಲಿ. ಲಾಕ್ ಅನ್ಲಾಕ್ ಆಗಲಿ ಯೇಸುವಿನ ನಾಮದಲ್ಲಿ.
ಕರ್ತನಿರು ಮುಂದೆ ಇರುವಂತ ಆ ಬಾಗಿಲು ಒಡೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಈಗಲೇ 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 ರಮನಗಡ ಗದರ ಗದರ ಬಲರ ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಹೆಚ್ಚಾಗಿ ನನ್ನನ್ನು ತುಂಬು ನೀ ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಹೆಚ್ಚಾಗಿ ನನ್ನನ್ನು ತುಂಬು ನೀ ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಹೆಚ್ಚಾಗಿ ನನ್ನನ್ನು ತುಂಬು ನೀ. ತಂದೆಯಾದ ದೇವರೇ, ನೀನು ಕೊಟ್ಟಂತ ವಾಕ್ಯ ನಿನ್ನ ಮಕ್ಕಳ ಮಧ್ಯೆ ಹೇಳಿದ್ದೀನಿ ದೇವರೇ. ಕರ್ತನೇ, ರಾತ್ರಿ ಸಮಯದಲ್ಲಿ ಕೋರೇಶನ ಕೈ ಹಿಡಿದ ಹಾಗೆ ನಿನ್ನ ಅವರ ಕೈಗಳ ಹಿಡಿಯೋದಕ್ಕಾಗಿ ಸ್ತೋತ್ರ. ಕರ್ತನೇ, ಕೋರೇಶನನ್ನು ಅಭಿಷೇಕ ಮಾಡದ ಹಾಗೆ ನಿನ್ನ ಅಭಿಷೇಕವನ್ನು ಮಾಡಿದಕ್ಕಾಗಿ ಸ್ತೋತ್ರ. ಕರ್ತನೇ, ಕೋರೇಶನ ಮುಂದೆ ಬಾಗಿಲುಗಳು ತೆರೆದ ಹಾಗೆ ನೀವು ತೆರೆದಕ್ಕಾಗಿ ಸ್ತೋತ್ರ. ಕರ್ತನೇ, ಕೋರೇಶನ ಮುಂದೆ ಇದ್ದಂತ ಕರ್ತನೇ ಆ ಬಾಗಿಲುಗಳನ್ನ ಒಡೆದ ಹಾಗೆ ಇವರ ಮುಂದೆ ಇರುವಂತಹ ಬಾಗಿಲುಗಳನ್ನ ನಿನ್ನ ಒಡೆದಕ್ಕಾಗಿ ಸ್ತೋತ್ರ. ಕರ್ತನೇ, ಕೋರೇಶನ ಮುಂದೆ ಇದ್ದಂತ ಆ ಕಬ್ಬಿಣದ ಅಗಿಲುಗಳನ್ನ ಮುರಿದ ಹಾಗೆ ನೀವು ಮುರಿದಕ್ಕಾಗಿ ಸ್ತೋತ್ರ. ಕರ್ತನೇ, ಕೋರೇಶನ ಮುಂದೆ ಇದ್ದಂತ ಕರ್ತನೇ ಆಸ್ತಿ ಪಾಸ್ತಿಗಳನ್ನ ನಿನ್ನ ನಿಕ್ಷೇಪಗಳನ್ನ ನೀನು ಕೊಟ್ಟಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಅಲ್ಪ ಸಮಯ ಕೈಗಳ ತಟ್ಟಿ 2-3 ನಿಮಿಷ ಅನ್ಯ ಭಾಷೆಗಳಲ್ಲಿ ಹಲ್ಲೆಲೂಯಾ, ಪ್ರೈಸ್ ಹಿಮ್, ಪ್ರೈಸ್ ಹಿಮ್. ಓಪನ್ ಯುವರ್ ಮೌತ್.